ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಚಿನ್ಮಯ ಜ್ಞಾನಿ, ಅವಿರಳ ಜ್ಞಾನಿ, ಶಟಸ್ಥಲ ಚಕ್ರವರ್ತಿ ಚನ್ನಬಸವೇಶ್ವರರ ವಚನಗಳ ಸ್ಥಳಕಟ್ಟುಗಳ ಪೈಕಿ ಭಕ್ತನ ಆಚಾರಲಿಂಗ ಸ್ಥಳ ಅಂತ. ಇಲ್ಲಿ ಈ ಒಂದು ಶಿವಯೋಗ ಸಾಧನೆಗೆ ಸಂಬಂಧಪಟ್ಟಂತ ವಾಕ್ಯಗಳು, ಇದರ ಉದ್ದೇಶ ಏನು ಅಂತಂದ್ರೆ, ಅಂಗ ಲಿಂಗವಾಗಬೇಕು, ಅಂಗ ಲಿಂಗವಾಗಬೇಕು. ಅಂಗ ಲಿಂಗವಾದಾಗ ಆ ಜೀವ ಏನಾತನ? ಶಿವನಾಗ್ತಾನ. ಜೀವ ಶಿವನಾಗಬೇಕಾದ್ರ ಅಂಗ ಲಿಂಗವಾಗಬೇಕು. ಇದನ್ನು ಚಂದ ತಿಳ್ಕೋಬೇಕು. ಏನ್ ಹಿಂಗಂದ್ರ, ಅದಕ್ಕೆ ನಿನ್ನೆ ಬರ್ಸಿನಿ. ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅಂತ ಏನದವಲ್ಲ, ಇವು ಏನಿವು? ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅಂದ್ರೆ ಇವು ಏನಿವು? ಚಟಸ್ಥಲಗಳು ಅಂದ್ರೆ ಇವು ಅಂಗಗಳು. ಇವು ಅಂಗಗಳು. ಮತ್ತೆ ಲಿಂಗ ಆಗಬೇಕು ಅಂತಂದ್ರ ಏನ್ ಲಿಂಗ ಆಗಬೇಕು? ಭಕ್ತ ಯಾವ ಲಿಂಗ ಆಗಬೇಕು? ಭಕ್ತಾಂಗ. ನೀನ್ ಹೇಳಿನಲ್ಲ, ಆಚಾರ ಲಿಂಗ ಅಂತ ಬರ್ಸಿಲ್ಲ ಮುಂದ. ಭಕ್ತನ ಮುಂದ ಆಚಾರ ಲಿಂಗ. ಮಹೇಶ ಯಾವ ಲಿಂಗ ಆಗಬೇಕು? ನಿನ್ನೆ ಬರ್ಕೊಂಡಿರ ಇಲ್ಲ? 6 ಅಂಗಗಳು 6 ಲಿಂಗಗಳು ಬರ್ಸಿನಲ್ಲ. ಈಗ 6 ಅಂಗಗಳು ಗೊತ್ತಾದವು ಇಲ್ಲ? ಶಟಸ್ಥಲಗಳು ನಿಮಗ. ಈಗ ಅದರ ಮುಂದೆ 6 ಲಿಂಗಗಳು ಬರ್ಕೊಂಡಿರಿಲ್ಲ? ಭಕ್ತನು ಆಚಾರ ಲಿಂಗವಾಗಬೇಕು, ಮಹೇಶ ಗುರುಲಿಂಗ ಆಗಬೇಕು, ಪ್ರಸಾದಿ ಶಿವಲಿಂಗ ಆಗಬೇಕು, ಪ್ರಾಣಲಿಂಗಿ ಜಂಗಮಲಿಂಗ ಆಗಬೇಕು, ಶರಣ ಪ್ರಸಾದಲಿಂಗ ಆಗಬೇಕು, ಐಕ್ಯ ಮಹಾಲಿಂಗ ಆಗಬೇಕು. ಅಂಗಲಿಂಗ ಆಗದಂದ್ರೆ ಗೊತ್ತಾಯ್ತರ? ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಇವು ಏನಾಗಬೇಕು? ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ ಮತ್ತೆ ಮಹಾಲಿಂಗ ಆಗ್ಬೇಕು. ಇವು ಆಗ್ಬೇಕಾದ್ರೆ ಏನಾಗ್ಬೇಕಪ್ಪ ಅಂದ್ರ, ಅಂಗನಲ್ಲಿ ಏನದಾವ? ಎದರ್ಲೆ ಆತನವ? ಈಗ ಒಬ್ಬ ಬಡವ ಸಾಹುಕಾರ ಬೇಕಾದ್ರೆ ರೊಕ್ಕದಲ್ಲಿಂತ ಸಾಹುಕಾರ ಆಗ್ತಾನ, ಅಜ್ಞಾನಿ ಜ್ಞಾನದಲ್ಲಿಂತ ಜ್ಞಾನಿ ಆಗ್ತಾನ. ಹಂಗ ಅಂಗನ ಬಲ್ಲಿ ಏನದ ಅಂತ ಅದರ್ಲಿಂತ ಅವ ಲಿಂಗ ಆಗ್ಬೇಕು. ಲಿಂಗ ಅವನ ಬಲ್ಲಿ ಏನದ? ಭಕ್ತಿ ಅದ. ಅಂಗನ ಬಲ್ಲಿ ಭಕ್ತಿ ಅದ. ಅಂಗನ ಬಲ್ಲಿ ಭಕ್ತಿ ಅದ, ಲಿಂಗದ ಬಲ್ಲಿ ಶಕ್ತಿ ಅದ. ಶಕ್ತಿ, ಶಿವ ಶಕ್ತಿ, ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ. ಲಿಂಗನೇ ಶಿವ. ಅಂಗನಲ್ಲಿ ಭಕ್ತಿ ಅದ, ಲಿಂಗದಲ್ಲಿ ಶಕ್ತಿ ಅದ. ನಾವ್ ಯಾಕೆ ಅಶಕ್ತ ಇದೀವಿ ಅಂತಂದ್ರ ಭಕ್ತಿ ಮಾಡ್ಲಾರ್ಬೇಕು. ಮತ್ತೇನು?
ಭಕ್ತಿ ಮಾಡ್ಲಾರ್ದಕ್ಕೆ ಅಶಕ್ತದೀವಿ ಅಷ್ಟೇ. ಅದಕ್ಕೆ ಅಂಗನಲ್ಲಿರುವ ಭಕ್ತಿಗಳು ಯಾವುವು ಅಂತಂದ್ರ 6 ಭಕ್ತಿಗಳು ಒಂದ್ರ ತೆಳಗೊಂದು ಬರ್ಕೋಬೇಕು. ನಿಷ್ಠಾ ಭಕ್ತಿ, ಮೊದಲು ಶ್ರದ್ಧಾ ಭಕ್ತಿ, ಅಂಗನಲ್ಲಿರುವ ಭಕ್ತಿಗಳು. ಅಂದ್ರ ಶ್ರದ್ಧಾ ಭಕ್ತಿ ಯಾರ ಬಲ್ಲಿ ಅದ? ಭಕ್ತನ ಬಲ್ಲಿ ಅದ. ನಿಷ್ಠಾ ಭಕ್ತಿ ಯಾರ ಬಲ್ಲಿ ಅದ? ಮಹೇಶನ ಬಲ್ಲಿ ಅದ. ಅವಧಾನ ಭಕ್ತಿ ಅಂದ್ರೆ ಸಾವಧಾನ. ಈ ಭಕ್ತಿ ಮಾಡಿದ್ರೆ ಯಾವ BP ಬರಲ್ಲ, ಶುಗರ್ ಬರಲ್ಲ, ಆರಾಮಿರೋದು, ನಿಧಾನ ಇರೋದು, ಏನ್ ಬೆಕ್ಕದಾಗಲಕ್. ಬರೋದು ಬರ್ಲಿ, ಹೋಗೋದು ಹೋಗ್ಲಿ, ಇರೋದಿರ್ಲಿ, ಹಾಳಾಗದ ಹಾಳಾಗಲಕ್, ನಾನು ಆರಾಮಿರ್ಬೇಕು. ಇದು ಕಲಿಬೇಕು, ಹಚ್ಕೊಳಾರ್ದಂಗಿರೋದು ಅವಧಾನ ಭಕ್ತಿ. ಇದು ಯಾರ ಬಲ್ಯದ? ಪ್ರಸಾದಿ ಬಲ್ಯದ. ಅನುಭಾವ ಭಕ್ತಿ ಪ್ರಾಣಲಿಂಗಿ ಬಲ್ಯದು. ಆನಂದ ಭಕ್ತಿ ಶರಣನ ಬಲ್ಯದು. ಸಮರಸ ಭಕ್ತಿ ಐಕ್ಯನ ಬಲ್ಯದು. ಅದಕ್ಕೆ 6 ಅಂಗದ ಭಕ್ತಿಗಳು ಬರ್ಕೋಬೇಕು. ಶ್ರದ್ಧಾ ಭಕ್ತಿ, ನಿಷ್ಠಾ ಭಕ್ತಿ, ಅವಧಾನ ಭಕ್ತಿ, ಅನುಭಾವ ಭಕ್ತಿ, ಆನಂದ ಭಕ್ತಿ, ಸಮರಸ ಭಕ್ತಿ. ಮುಂದೆ ಲಿಂಗದ ಶಕ್ತಿಗಳು ಯಾವುವು? ಈ ಭಕ್ತಿ ಮಾಡಿದ್ರೆ ಅವನಿಗೆ ಶಕ್ತಿ ಬರ್ತವೆ. ಸುಮ್ಮನೆ ಬಾ ಅಂದ್ರೆ ಹೆಂಗ್ ಬರ್ತವೆ? ಭಕ್ತ ಆಚಾರಲಿಂಗ ಆಗಬೇಕು ಅಂತಂದ್ರೆ ಅವನೊಳಗಿರುವ ಭಕ್ತಿಯನ್ನ ಮಾಡಿದ್ರೆ ಅವ ಆಚಾರಲಿಂಗ ಆಗಿ ಅವನೊಳಗೊಂದು ಶಕ್ತಿ ಬರ್ತದೆ. ಏನ್ ಶಕ್ತಿ ಬರ್ತದ? ಕ್ರಿಯಾಶಕ್ತಿ ಬರ್ತದ. ಶ್ರದ್ಧಾ ಭಕ್ತಿ ಮಾಡಿದವನಿಗೆ ಕ್ರಿಯಾಶಕ್ತಿ. ಇದು ಲಿಂಗದ ಶಕ್ತಿಗಳು. ಅಂಗನ ಭಕ್ತಿಗಳು, ಲಿಂಗನ ಶಕ್ತಿಗಳು. ಪವರ್ ಬೇಕಲ್ಲ, ಪವರ್. ಒಂದನೇದು ಶ್ರದ್ಧಾ ಭಕ್ತಿ ಮಾಡಿದವನು ಕ್ರಿಯಾಶಕ್ತಿ. ಸೆಕೆಂಡ್ ನಿಷ್ಠಾ ಭಕ್ತಿ ಮಾಡಿದವನು ಜ್ಞಾನ ಶಕ್ತಿ. ಮೂರನೇದ್ದು ಅವಧಾನ ಭಕ್ತಿ ಮಾಡಿದವನು ಇಚ್ಛಾಶಕ್ತಿ. ನಾಲ್ಕನೇದ್ದು ಅನುಭಾವ ಭಕ್ತಿ ಯಾರು ಮಾಡ್ತಾರ ಅವರು ಆದಿಶಕ್ತಿ. ಮುಂದೆ ಆನಂದ ಭಕ್ತಿ ಯಾರು ಮಾಡ್ತಾರ ಅವರೇ ಪರಾಶಕ್ತಿ. ಯಾರು ಸಮರಸ ಹೊಂದುತ್ತಾರ, ಸಮರಸ ಭಕ್ತಿ ಮಾಡ್ತಾರ, ಅದೇ ಜೀವ ಶಿವನಾಗುವುದು, ಅಂಗ ಲಿಂಗವಾಗುವುದು, ಏನೇನಂತೀರ, ಜೀವ ಬ್ರಹ್ಮನಾಗುವುದು, ನಾಮ ರೂಪ ಕ್ರಿಯೆಗಳನ್ನೆಲ್ಲ ಕಳ್ಕೊಂಡು ಯಾವ ರೀತಿ ನದಿ ಸಾಗರದೊಳಗೆ ಒಂದಾಗ್ತದೆ, ಬೆಳಕಿನೊಳಗೆ ಬೆಳಕು, ನೀರಿನೊಳಗೆ ನೀರು ಒಂದಾಗುವ ಹಾಗೆ ಸಮರಸ ಭಕ್ತಿ ಮಾಡಿದ್ರೆ ಅದೇ ಅವರಲ್ಲಿರುವ ಶಕ್ತಿ ಯಾವುದು? ಚಿತ್ ಶಕ್ತಿ. ಅದಕ್ಕೆ ಇವು ಹೇಳಕ್ ಬರ್ಬೇಕು. ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ, ಇದು ಸುಪ್ರಸಿದ್ಧ. ಅದ್ರ ಮುಂದ ಏನು ಲಿಂಗಗಳಾಗಬೇಕು? ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ. ಇದನ್ನು ಅಷ್ಟೇ ಸರಳವಾಗಿ ಹೇಳಕ್ ಬರ್ಬೇಕು, ರೂಢಿ ಮಾಡ್ಕೋಬೇಕು. ಮತ್ತೆ ಇದು ಅಂಗ ಲಿಂಗ ಆಗ್ಬೇಕಂತ ಹೇಳಕ್ಕೆ ಅನ್ಕೋತ್ ಕೂತ್ರಿ ಹೆಂಗ ಆಗ್ತದಪ್ಪ ಅಂತಂದ್ರ, ಅಂಗನೊಳಗ ಭಕ್ತಿಗಳಿರ್ತಾವ. ಆ ಭಕ್ತಿಗಳನ್ನ ಶಿವಯೋಗ ಸಾಧನೆಯ ಮೂಲಕ ಶಕ್ತಿಗಳನ್ನಾಗಿ ಮಾಡ್ಕೋಬೇಕು. ಅದಕ್ಕೆ ಆ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಎಂಬ ಅಂಗಗಳಲ್ಲಿ ಶ್ರದ್ಧಾ, ನಿಷ್ಠ, ಅವಧಾನ, ಅನುಭವ, ಆನಂದ ಮತ್ತು ಸಮರಸ ಎಂಬ 6 ಭಕ್ತಿಗಳು ಕ್ರಮವಾಗಿ ಇರುತ್ತವೆ. ಮತ್ತ ಲಿಂಗ ಆಗಿದ್ದರ ಲಕ್ಷಣ ಏನಪ್ಪಾ ಅಂತಂದ್ರೆ ಅವನೊಳಗ ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಆದಿಶಕ್ತಿ, ಪರಾಶಕ್ತಿ ಮತ್ತೆ ಚಿತ್ಶಕ್ತಿ ಅಂಥೇಳಿ 6 ಶಕ್ತಿಗಳು ಬಂದಿರ್ತಾವ ಅವನೊಳಗೆ. ಅದಕ್ಕೆ 6 ಶಕ್ತಿಗಳು, 6 ಭಕ್ತಿಗಳು, 6 ಅಂಗಗಳು, 6 ಲಿಂಗಗಳು ಇವು ಹೇಳಕ್ಕೆ ಬರ್ಬೇಕು. 4 ಕಾಲಮ್ ಹಾಕೋಬೇಕು, ನೀಟಾಗಿ ಬರ್ಕೋಬೇಕು. ಫಸ್ಟಿಗೆ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅಂತ ಬರ್ಕೋಬೇಕು. ಅದ್ರ ಮುಂದೆ ಬೇಕಿದ್ರೆ ಅಂಗನ ಭಕ್ತಿಗಳಂತ ಬರ್ಕೋರಿ.
ಶ್ರದ್ಧಾ ಭಕ್ತಿ, ನಿಷ್ಠಾ ಭಕ್ತಿ, ಅವಧಾನ ಭಕ್ತಿ, ಅನುಭವ ಭಕ್ತಿ, ಆನಂದ ಭಕ್ತಿ, ಸಮರಸ ಭಕ್ತಿ ಅಂತ ಎರಡನೇ ಕಾಲಂ ಮಾಡಿಕೊಂಡು ಮುಂದೇನ್ ಮಾಡಬೇಕು, ಲಿಂಗದ ಶಕ್ತಿಗಳು ಬರ್ಕೊಂಡು ಆ ಭಕ್ತಿಗಳನ್ನ ಶಕ್ತಿಗಳನ್ನಾಗಿ ಮಾಡಿಕೊಂಡಾಗ ಆ ಅಂಗ ಲಿಂಗವಾಗಿರುತ್ತಾನೆ. ಯಾವ ಲಿಂಗ? ಶಕ್ತಿಗಳಂದ್ರೆ ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಆದಿಶಕ್ತಿ, ಪರಾಶಕ್ತಿ, ಚಿತ್ಶಕ್ತಿ. ಅವನೇನಾತನ? ಲಿಂಗ ಆತನ. ಎದರ ಲಿಂಗ ಆತನ? ತನ್ನ ಭಕ್ತಿಯನ್ನ ಶಕ್ತಿಯನ್ನಾಗಿ ಮಾಡಿಕೊಂಡಾಗ ಅವನು ಭಕ್ತನೇ ಆಚಾರ ಲಿಂಗ ಆಗ್ತಾನ, ಮಹೇಶ ಗುರುಲಿಂಗ ಆಗ್ತಾನ, ಪ್ರಸಾದಿ ಶಿವಲಿಂಗ ಆಗ್ತಾನ, ಪ್ರಾಣಲಿಂಗಿ ಜಂಗಮಲಿಂಗ ಆಗ್ತಾನ, ಶರಣ ಪ್ರಸಾದ ಲಿಂಗ ಆಗ್ತಾನ, ಐಕ್ಯ ಮಹಾಲಿಂಗ ಆಗ್ತಾನ. ಈ ರೀತಿ 6 24 ಅಂಶಗಳು. ಅದ್ ಹ್ಯಾಂಗ್ರಿ ಭಕ್ತಿ ಶಕ್ತಿ ಮಾಡ್ಕೊಳ್ಳೋದು ಹೆಂಗಪ್ಪ ಅಂತಂದ್ರೆ, ಇಲ್ಲಿ ವಚನಗಳದವ, ಸಿದ್ಧಾಂತ ಶಿಖಾಮಣಿ ಶ್ಲೋಕಗಳದವ. ಈಗ ಆಚಾರಲಿಂಗಿ ಹೆಂಗಾಗಬೇಕು, ಭಕ್ತನಾದವನು ಆಚಾರಲಿಂಗಿ ಹೆಂಗಾಗಬೇಕಂತಂದ್ರ ಇಲ್ಲಿ ಮಾರ್ಗದರ್ಶನ ಕೊಡ್ತಾರಲ್ಲ. ಈಗ ಭಕ್ತನ ಆಚಾರಲಿಂಗ ಸ್ಥಳ, ಇಲ್ಲೇನು ಮಾರ್ಗದರ್ಶನ ಕೊಡ್ತಾರ, ಆ ಮಾರ್ಗದರ್ಶನಗಳನ್ನ ನಾವು ಪಾಲಿಸಿದರೆ ಏನಾಗ್ತೀವಿ, ಭಕ್ತ ಸ್ಥಳಿ ಹೋಗಿ ಆಚಾರಲಿಂಗಿ ಸ್ಥಳ ಆಗ್ತೀವಿ. ನಮ್ಮ ಶ್ರದ್ಧಾ ಭಕ್ತಿ ಹೋಗಿ ಕ್ರಿಯಾಶಕ್ತಿ ಆಗಿರುತ್ತದ. ಶಕ್ತಿ. ಅದಕ್ಕೆ ನಿನ್ನೆ ಆಚಾರಲಿಂಗ ಸ್ಥಳ, ಭಕ್ತ ಆಚಾರಲಿಂಗ ಸ್ಥಳ ಹೆಂಗಾತನ, ಅವನೊಳಗಿಂದ ಶ್ರದ್ಧಾ ಭಕ್ತಿಯನ್ನ ಕ್ರಿಯಾಶಕ್ತಿಯನ್ನಾಗಿ ಹೆಂಗ ಪರಿವರ್ತನೆ ಮಾಡ್ಕೋಬೇಕು ಅಂತ ಒಂದು ವಚನ ಕೊಟ್ಟರು. ಅವ್ರು ಏನ್ ಮಾಡ್ಯಾರ, ವಿಶ್ವದ ಎಲ್ಲ ನೈತಿಕತೆ, ಧಾರ್ಮಿಕತೆ, ಆಧ್ಯಾತ್ಮಿಕತೆ ವಿಷಯಗಳನ್ನ ಒಂದ್ ಕಡೆ ಸಂಗ್ರಹ ಮಾಡಿ ಇವು ಚಾರ್ಟ್ ಮಾಡಿ ಅದರೊಳಗೆ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ರು. ಅವ್ರು ಏನೇನು ನಮ್ಮಲ್ಲಿ ಒಳ್ಳೆತನ ಇರಬೇಕು ಅವೆಲ್ಲ ಓಸು ಒಂದೊಂದ್ರ ತೆಳಗ ಹಾಕಿಬಿಟ್ಟಾರ, ಒಂದೊಂದು ಹೆಡ್ ತೆಳಗ ಹಾಕಿಬಿಟ್ಟಾರ. ಅದಕ್ಕೆ ತಿಳ್ಕೊಂಡ್ಬಿಟ್ರಿ ಅಂತಂದ್ರ ಇನ್ನೂ ಒಳ್ಳೆತನ ಆಗಕ್ಕೆ ಏನೂ ಉಳಿದೇ ಇಲ್ಲ. ಎಲ್ಲಾನು ಕಂಪ್ಲೀಟ್ 100% ಗುಡ್ ಪರ್ಸನ್, ಬೆಸ್ಟ್ ಪರ್ಸನ್, ಸುಪ್ರೀಂ ಪರ್ಸನ್, ಸೂಪರ್ ಪರ್ಸನ್ ಆಗಿರ್ತೇವೆ ಇವೆಲ್ಲ ಮಾಡೋದ್ರಿಂದ. ಅದಕ್ಕೆ ನಿನ್ನೆ 1ನೇ ವಚನ ಎಷ್ಟು ಸರಳ. ಭವಿತನಕ್ಕೆ ಹೇಸಿ ಭಕ್ತನಾದ ಬಳಿಕ ಆ ಭವಿ ಸಂಘವೆಂದರಿಯುವುದು, ಭವಿ ಸಂಘ ಭಂಗವೆಂದರಿಯುವುದು ನೋಡ. ಭವಿ ಮಿಶ್ರದ ಭಂಗಗಾರರು ನಮ್ಮ ಕೂಡಲ ಚಂಗನ ಸಂಗಮ ದೇವರಲ್ಲಿ ಅತ್ತಲೂ ಇಲ್ಲ ಇತ್ತಲೂ ಇಲ್ಲ ಅಂತ ಹೇಳಿದ್ರು. ಫಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಭಕ್ತನಾದವನು ಒಳ್ಳೆ ಜನರ ಸಂಘದಾಗಿರ್ಬೇಕು. ಫಸ್ಟ್ ಸಿದ್ದೇಶ್ವರ ಸ್ವಾಮಿಗಳು ಎರಡೇ ಹೇಳ್ಯಾರ. ಇದೆಲ್ಲ ಚಟಸ್ಥಲ ಹೇಳಿ ಇದ್ರದೆಲ್ಲ ಸಾರ 2 ಮಾತನಾಗ ಹೇಳ್ಯಾರ ಅವ್ರು. ಸಿದ್ದೇಶ್ವರ ಸ್ವಾಮೀಜಿ ಬಿಜಾಪುರದವ್ರು ಅಟ್ ಮಾಡಿದ್ರೆ ಸಾಕು, ಏನು ಮಾಡ್ಬೇಡ್ರಿ ಅಂತ ಹೇಳ್ಬಿಟ್ರಿ. ಹೈರಾಣಾಗಿ ಓದ್ಬೇಡ್ರಿ, ಬರಿಬೇಡ್ರಿ, ಏನೇನು ಮಾಡ್ಬೇಡ್ರಿ. ಏನ್ ಮಾಡ್ಬೇಕಪ್ಪ ಅಂದ್ರ ಒಳ್ಳೆ ಜನರ ಮಧ್ಯೆ ಇರ್ರಿ ಅಷ್ಟೇ, ಸಜ್ಜನರ ಸಂಘದಾಗ ಇರ್ರಿ. ಒಳ್ಳೆ ಜನರ ಮಧ್ಯೆ ಇದ್ಮೇಲೆ ಕೆಟ್ಟ ಕೆಲಸ ಮಾಡ್ಲಕ್ ಬರ್ತದೇನ್ರಿ? ಕೆಟ್ಟ ಜನರ ಮಧ್ಯೆ ಇದ್ರೆ ಕೆಟ್ಟ ಕೆಲಸ ಮಾಡ್ಲಕ್ ಬರ್ತದೆ. ಒಳ್ಳೆ ಜನರ ಮಧ್ಯೆ ಇದ್ರೆ ಕೆಟ್ಟ ಕೆಲಸ ಮಾಡ್ಲಿಕ್ಕಂತೂ ಬರಂಗಿಲ್ಲ. ಒಳ್ಳೆ ಜನರು ಒಳ್ಳೆ ಕೆಲಸನೇ ಮಾಡ್ತಿರ್ತಾರೆ. ಸೊ ಬಿ ಇನ್ ದಿ ಕಂಪನಿ ಆಫ್ ಗುಡ್ ಪೀಪಲ್. ಒಳ್ಳೆ ಜನರ ಒಂದು ಸಂಘದೊಳಗೆ ಇರ್ರಿ. 1ನೇ. ಇನ್ನೇನ್ ಮಾಡ್ರಪ್ಪ ಅಂತಂದ್ರ ಅವ್ರ ಸಂಘದಾಗಿದ್ಮೇಲೆ ನೀವು ಏನ್ ಬೇಕಾದ್ರೂ ಹುಚ್ಚುಚ್ಚು ಮಾತಾಡ್ಬೇಡ್ರಿ, ಒಳ್ಳೆ ಮಾತುಗಳು ಆಡ್ಕೋತಿರ್ರಿ ಅಷ್ಟೇ. ನಿಮಗೆ ಮಾತಾಡ್ಲಕ್ ಬರ್ಲಿಲ್ಲ ಗಪ್ಪಿರ್ರಿ. ಅವ್ರ ಸಂಗಟ ಇದ್ದು ಅವ್ರ ಮಾತು ಕೇಳಿ 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 ಅವ್ರಿಗೆ ಅನುಕೂಲ ಆಗಂತ ಮಾತುಗಳು ಆಡ್ರಿ, ಅವ್ರಿಗೆ ಸಂತೋಷ ಆಗಂತ ಮಾತುಗಳು ಆಡ್ರಿ. ನಿಮ್ಮ ಮನಸ್ಸಿನಾಗಿದ್ದು ನಿಮ್ಮ ವ್ಯಕ್ತಿತ್ವ, ನಿಮ್ಮ ಒಂದು ಕೀಳು ಬುದ್ಧಿಯ ಮಾತುಗಳು ಅಲ್ಲಿ ಆಡ್ಲಕ್ ಹೋಗ್ಬೇಡ್ರಿ. ಇವೆರಡು ಮಾಡಿಬಿಡ್ರಿ ಅಂತ ಹೇಳ್ಬಿಟ್ಟಾರ. ಚಲೋ ಮಾತಾಡ್ರಿ, ಚಲೋ ಮಂದಿ ಸಂಗಟ್ಟಿರ್ರಿ, ಮುಗಿತು. ಉಳಿದದ್ದು ಏನ್ ಸಾಧನೆ ಮಾಡೋದೇ ಬೇಕಾಗಿಲ್ಲ. ಅದಕ್ಕೆ ಫಸ್ಟ್ ಹಾವಿನ ಹೆಡಿ ಹಿಡ್ದಂಗಿದು ಸಂಘ, ಚಲೋ ಮಂದಿ ಸಂಘ. ಅವನಿಗೆ ಒಬ್ಬನಿಗೆ ಮಾತಾಡ್ಸಲ್ಲ, ಒಬ್ಬನಿಗೆ ತಲೆ ಎತ್ತಿ ನೋಡಲ್ಲ, ತಂದು ತಾ ಹೋಗ್ತಾನ, ತಂದು ತಾ ಬರ್ತಾನ, ಎಷ್ಟು ದಿಮಾಕಿ ಒಂದು, ಎಷ್ಟು ಸೊಕ್ಕಿ ಒಂದು ಅಂತಿರ್ತಾರ. ಬೆಕ್ಕದ ಅನ್ಕೊಳಕ್ ನಂಬಲ್ಲಿ ಸೊಕ್ಕೂ ಇಲ್ಲ, ದಿಮಾಕೂ ಇಲ್ಲ. ನಮ್ಮ ಸ್ಟ್ಯಾಂಡರ್ಡಿಗೆ ತಕ್ಕಂತೆ ನಮ್ಮ ಸಂಗಟ ಹೊಂದಿಕೆಯಾಗಿ ಮಾತಾಡಂತವ್ರು, ಹೇಳೋರು ಕೇಳೋರು ಇದ್ರೆ ಅಂತವ್ರಿಗೆ ಮಾತಾಡಿಸ್ತೀವಿ. ಉಳಿದವ್ರಿಗೆ ಮಾತಾಡಿಸೋದ್ರಾಗ ಏನೂ ಅರ್ಥ ಇಲ್ಲ.
ಅಂಥವ್ರ ಸಂಘದಾಗ ಇರೋದೇ ಬೇಡ. ನಮ್ಮ ಬೆಲೆ ಅರ್ಥ ಮಾಡಿಕೊಂಡು, ನಮ್ಮ ಪವಿತ್ರತೆಯನ್ನು ಅರ್ಥ ಮಾಡಿಕೊಂಡು, ಅವ್ರು ಬೇಕಿದ್ರೆ ನಮ್ಮ ಹತ್ರ ಬಂದು ಏನ್ ಮಾಡ್ಲಿ, ಸಂಘ ಸುಖ ಅನುಭವಿಸಲಿ. ಆದ್ರೆ ನಾವು ಅವ್ರ ಸಂಘದಾಗ ಹೋಗಿ ಹುಚ್ಚುಚ್ಚು ಮಾತಾಡಿ ಕೆಲಸ ಕೆಡಿಸ್ಕೊಳ್ಳೋದು ಬೇಡ. ಅದಕ್ಕೆ ಅವರು ಫಸ್ಟ್ ಸತ್ಸಂಗ, ಸಜ್ಜನರ ಸಂಘ, ಸಾಧು ಸಂಘ, ಫಸ್ಟ್ ಅದು ಕಂಟ್ರೋಲ್ ಅದು ಹೇಳ್ಯಾರ. ಈಗ ಸೆಕೆಂಡ್ ಏನಾಗಬೇಕು, ಭಕ್ತ ಆಚಾರ ಲಿಂಗ ಆಗ್ಲಕತ್ತಾನ, ಭಕ್ತನಲ್ಲಿರುವ ಶ್ರದ್ಧಾ ಭಕ್ತಿ ಯಾವ ಶಕ್ತಿ ಮಾಡ್ಕೊಳಕತ್ತಾನೋ, ಇದು ಸಜ್ಜನರ ಸಂಘದಾಗಿದ್ದರೆ ನಿಮ್ಗೊಂದು ಶಕ್ತಿ ಬಂದಂಗ ಹೌದಾ ಅಲ್ಲ? ಕ್ರಿಯಾಶಕ್ತಿ. ಈಗ ದಿನ ಮುಂಜಾನೆ ಸಜ್ಜನರ ಸಂಘ ಮಾಡ್ತೀರಿ, ಇದು ಸತ್ಸಂಗ, ಇದು ಕ್ರಿಯಾಶಕ್ತಿ ಅಲ್ಲ ಇದು. ಮತ್ತ ಇಲ್ಲಿ ಮಾಡ್ತಾ ಇರೋದು ನಿಮ್ದು ಯಾವ ಭಕ್ತಿ? ಶ್ರದ್ಧಾ ಭಕ್ತಿ. ಶ್ರದ್ಧಾ ಭಕ್ತಿ. ಇದೆಲ್ಲ ಪ್ರಾಕ್ಟಿಕಲ್ ಆಗಿ ಮಾಡ್ಕೋಬೇಕಪ್ಪ, ತಿಳ್ಕೋಬೇಕು ಇವೆಲ್ಲ. ಅದು ಶಾಸ್ತ್ರ ಒಂದ್ ಕಡೆ, ನಾವು ಒಂದ್ ಕಡೆ ಆದ್ರೆ ಇಲ್ಲ. ಭಕ್ತ ಅಂಗ ನೀವೇನಾಗ್ಲಕತ್ತೀರಿ, ಆಚಾರ ಲಿಂಗ ಆಗ್ಲಕತ್ತೀರಿ, ನಿಮ್ಮೊಳಗಿರುವ ಶ್ರದ್ಧಾ ಭಕ್ತಿಯನ್ನ ಕ್ರಿಯಾಶಕ್ತಿಯನ್ನಾಗಿ ಪರಿವರ್ತನೆ ಮಾಡಿಕೊಂಡು ಪವರ್ಫುಲ್ ಆಗ್ಲಕತ್ತೀರಿ. ಪವರ್ಫುಲ್ ಆಗೋದು ಏನು, ಆನಂದದ ಕಡೆ ಕರ್ಕೊಂಡು ಹೋಗ್ತದ. ಅಶಕ್ತ ಆದ್ರೆ ಅಂದ್ರೆ ದುಃಖದ ಕಡೆ ಹೋಗ್ತೀರ ಅಷ್ಟೇ, ಅಳಬುರುಕರಾಗ್ತೀರಿ. ಈಗ ಆನಂದದ ಕಡೆ ಹೋಲಕತ್ತೀರ, ದುಃಖದ ಕಡೆ ಹೋಲಕತ್ತೀರ? ಆನಂದದ ಕಡೆ ಹೋಗೋದು. ಈಗ ಸೆಕೆಂಡ್ ಏನದ, ಸೆಕೆಂಡ್ ವಚನ, ಮಂಡಲ ಸುತ್ತಿದ ಹಾವಿನಂತೆ. ಮಂಡಲ ಸುತ್ತಿದ ಹಾವಿನಂತೆ ಅಂತಂದ್ರೆ ಅದ ಹಾವು ಸುತ್ತಿಕೊಂಡು ಕೂತಿರ್ತದಲ್ಲ, ಹಂಗ ಮಡಿಲಲ್ಲಿ ಕಟ್ಟಿದಡೇನು, ಏನು ಬಗಲ ಕಟ್ತಾರ ಕೆಲವೊಬ್ಬರು ಲಿಂಗ, ಕೊರಳಲ್ಲಿ ಸುತ್ತಿದ ಹಾವಿನಂತೆ. ಈಗ ಮಂಡಲ ಸುತ್ತಿದ ಹಾವಿನಂತೆ ಅಂದ್ರೆ ಟೊಂಕಕ್ಕ ಹಾವು ಸುತ್ತಕೊಂಡಿರ್ತಾರಲ್ಲ, ಹಂಗ ನೀವು ಕೆಲವೊಬ್ರು ಲಿಂಗ ಹೆಂಗ್ ಕಟ್ಕೊಂಡಾರಂದ್ರ ಬಗಲ ಕಟ್ಕೊಂಡ್ಬಿಟ್ಟಾರ. ಮತ್ತೆ ಕೊರಳಲ್ಲಿ ಸುತ್ತಿದ ಹಾವಿನಂತೆ, ಕೊರಳಲ್ಲಿ ಸುತ್ತಿದ ಕೊಳ್ಳ ಲಿಂಗ ಕಟ್ಕೊಂಡ್ರೆ ಎದಕ್ಕೆ ಬಂತು? ಕೊಳ್ಳ ಲಿಂಗ, ಕೆಲವೊಬ್ರು ಕೊಳ್ಳ ಲಿಂಗ ಕಟ್ಕೊಂಡ್ರ, ಕೆಲವೊಬ್ರು ಬಾಗಿಲಿಗೆ ಲಿಂಗ ಕಟ್ಕೊಂಡಾರ, ಕೆಲವೊಬ್ರು ತಲೆಯಾಗ ಲಿಂಗ ಕಟ್ಕೊಂಡವ್ರು ಅದಾರ. ಮೊದಲಿನ ಕಾಲದಾಗ ತಲೆಯಾಗ ಲಿಂಗ ಕಟ್ಕೊತಿದ್ರು, ಜುಟ್ಟ ಕಟ್ಕೊಂಡ ಜುಟ್ಟಕ್ಕೆ ಲಿಂಗ ಕಟ್ಕೊತಿದ್ರು, ಏನೇನೋ ಮಾಡ್ಯಾರ. ಏನ್ ಮಾಡಿದ್ರಿ, ಏನು ಲಿಂಗ ನೀವು ಎಲ್ಲಿ ಕಟ್ಟಿದ್ರಿ? ಏನದು ಕುರುಹು. ಅದು ಕುರುಹು. ನಿಮ್ಮೊಳಗ ಒಂದು ನೈತಿಕತೆ, ಒಂದು ಆಚಾರ ವಿಚಾರನೆ ಸರಿಗಿರ್ಲಿಲ್ಲ ಅಂದ್ರ ಬಾಗ್ಲ ಕಟ್ಕೊಂಡ್ರೇನು, ಕೊಳ್ಳ ಕಟ್ಕೊಂಡ್ರಿ ಹೆಂಗದ ನೋಡ್ರಿ. ಮಂಡಲ ಸುತ್ತಿದ ಹಾವಿನಂತೆ ಮಡಿಲಲ್ಲಿ ಕಟ್ಟಿದರೇನು, ಕೊರಳ ಸುತ್ತಿದ ಹಾವಿನಂತೆ ಕೊರಳಲ್ಲಿ ಕಟ್ಟಿದರೇನು. ಹುಸಿ, ಸುಳ್ಳು ಹೇಳ್ಕೊತಿರ್ಗಾಡೋದು, ಕಳವು, ಕಳ್ತನ ಮಾಡ್ಕೊತಿರೋದು, ಕಳ್ತನ ಮಾಡಿ ಯಾರ್ದೋ ವಸ್ತು ತಂದು ನಂದೇ ಅಂತ ಹೇಳೋದು. ಮತ್ತೆ ಪರದಾರ. ಪರದಾರ ಅಂತಂದ್ರೆ ಪರಸ್ತ್ರೀ, ಪರಧನ, ಅವೆಲ್ಲ ಪರದಾರ. ಮತ್ತೆ ಅನ್ಯ ದೈವ, ಆ ಒಂದು ಒಬ್ಬನೇ ಒಬ್ಬ ದೈವ, ಆ ದೈವನೇ ಎಲ್ಲದಕ್ಕೂ ಆಧಾರ ಆಗಿ ನಿಂತನ. ಅವನು ಬಿಟ್ಟು ಮತ್ತೆ ಬೇರೆ ಬೇರೆ ದೇವರುಗಳನ್ನ ಅವಕ್ಕ ದೇವರು ಅಂತೇಳಿ ಅಂದ್ರೆ, ಆಭರಣಕ್ಕೆ ಬಂಗಾರ ಅಂದ್ರೆ ಹೆಂಗ್ರಿ? ಒಂದ್ ಯಾವ್ದಾರೆ ಆಭರಣಕ್ಕ ನಾವು ಬಂಗಾರ ಅಂದ್ರೆ ಹೆಂಗಾಗ್ತದ? ಬಂಗಾರಕ್ಕೆ ಬಂಗಾರ ಅನ್ಬೇಕು, ಆಭರಣಕ್ಕೆ ಬಂಗಾರ ಅಂದ್ರ ಅದಕ್ಕೆ ಅನ್ಯ ದೈವ. ಮತ್ತೆ ಏನಾಯ್ತು? ಅನ್ಯ ದೈವದ ಭಜನೆ, ಅದೇ ಒಟ್ಟ ಅನ್ಯ ದೈವದ ಭಜನೆ. ಮತ್ತೆ ಅದು ಭವಿ ಬಳಕೆ. ಭವಿ ಬಳಕೆ ಅಂತಂದ್ರ ಈ ತತ್ವಜ್ಞಾನದ ಗಂಧನೆ ಗೊತ್ತಿರ್ಲಾರ್ದವ್ರ ಸಂಗಟ ಕೊಡೋದು, ತೋಳೋದು, ಉಣೋದು, ತಿನ್ನೋದು, ಕೂಡೋದು ಇವೆಲ್ಲ ಮಾಡ್ತೀವಲ್ಲ, ಇವು ಯಾವು ಬಿಡಲಾರದೆ ಇವೆಲ್ಲನೂ ಹಂಗೆ ಜೊತೆಗೆ ಇಟ್ಟುಕೊಂಡು ಲಿಂಗ ಭಕ್ತ ನೆನೆಸಬಾರದು. ಅವನು ಲಿಂಗ ಭಕ್ತ ಹೆಂಗಾಗ್ತಾನ? ಮಾನ್ಯ ಒಬ್ಬವ ಶರಣ ಸಾಹಿತ್ಯದ ಲೀಡರ್, MLA, ಎಲ್ಲ ಓಸು ಮಂದಿಗೆ ಅವನೇ ಲೀಡರ್, ಅವನೇ ಎಲ್ಲರಿಗೂ ತಲೆ ಕೆಡಿಸಿ ರಾಜಕೀಯ ಅಧಿಕಾರ ಕೊಡ. ಅವನ ಹೆಂಡತಿ ಬಳಿ ಹೋಗ್ಬಿಟ್ರಿ ಅವರು, ಯಾರು ಮೀಡಿಯಾದವರು. ಲಿಂಗಾಯತರ ಬಗ್ಗೆ
ಮತ್ತೆ ಈ ಒಂದು ಶರಣರ ಬಗ್ಗೆ, ವಚನ ಸಾಹಿತ್ಯದ ಬಗ್ಗೆ ದೊಡ್ಡ ಪ್ರಚಾರದಾಗದನಲ್ಲ, ಅವನೇನಿರ್ಬೇಕು? ಸಸ್ಯಾಹಾರಿ ಇರ್ಬೇಕ, ಮಾಂಸಾಹಾರಿ ಇರ್ಬೇಕ? ಸಸ್ಯಾಹಾರಿ ಇರ್ಬೇಕು. ಅವನು ಪಕ್ಕ ಮಾಂಸಾಹಾರಿಯನ್ನ ಅವನ ಮನೆಗೆ ಹೆಂಡ್ರ ಮಕ್ಕಳು ಎಲ್ಲರೂ ಮಾಂಸಾಹಾರಿಗಳೇ ಅದಾರ, ಮಕ್ಕಳು ಮಾಂಸಾಹಾರಿ ಅದಾರ. ಅವನ ಹೆಂಡತಿ ನಮ್ಮ ಮನೆಯವರು ಯಾವಾಗ ನಾನ್ ವೆಜ್ ತಿಂತಾರ, ಯಾವಾಗ ವೆಜ್ ತಿಂತಾರ ಅಂತೇಳಿ ಇದು ಮಾಡ್ಯಾರ. ಇವರು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡ್ ಬಂದ್ಬಿಟ್ಟಾರ ಅದಕ್ಕೆ. ಶರಣ ಸಂಸ್ಕೃತಿ MLA ಒಬ್ಬ ರಾಜಕಾರಣಿ ಅವನೇನದನ ಮಾಂಸಾಹಾರಿ ಆಗಿದ್ದು ಶರಣ ಸಂಸ್ಕೃತಿಯ ವಿಚಾರಗಳಿಗೆ ಅವನು ಸಪೋರ್ಟ್ ಮಾಡ್ತಾನ, ಅಧಿಕಾರ ಮಾಡ್ತಾನ, ವೇದಿಕೆ ಮೇಲೆ ದೊಡ್ಡ ದೊಡ್ಡ ಮಾತಾಡ್ತಾನ. ಅವನಿಗೆ ಶರಣ ಅನ್ಲಕ್ ಬರ್ತದೇನ್ರಿ? ಮತ್ತೆ ಮೊನ್ನೆ ಹಾಕಿದ್ರಲ್ಲ ವಿಡಿಯೋ, ಇವರೆಲ್ಲ ಶರಣರ ಇವರು. ಮಂಡಲ ಸುತ್ತಿದ ಹಾವಿನಂತೆ ಮಡಿಲಲ್ಲಿ ಕಟ್ಟಿದರೇನು, ಕೊರಳಲ್ಲಿ ಸುತ್ತಿದ ಹಾವಿನಂತೆ ಕೊರಳಲ್ಲಿ ಸುತ್ತಿದರೇನು, ಹುಸಿ ಕಳವು ಪರದಾರ. ಮತ್ತೇನು? ಹುಸಿ ಕಳವು ಪರದಾರ, ಅನ್ಯ ದೈವ ಭಜನೆ, ಭವಿ ಬಳಕೆ. ಭವಿ ಅಂತಂದ್ರೆ ಕೆಟ್ಟವ್ರು, ನಾನ್ ವೆಜ್ ತಿಂತಾರ, ಕುಡಿತಾರ, ತಿಂತಾರ, ಏನೇನೋ ಮಾಡ್ತಿರ್ತಾರ. ಯಾಕಂತಂದ್ರ ಅವ್ರು ಅದು ಎದಕ್ ಮಾಡ್ತಿರ್ತಾರ? ಅವ್ರ ಸುಖಕ್ಕೆ ಗೊತ್ತಿರೋದಕ್ ಮಾಡ್ತಿರ್ತಾರ. ಅವೆಲ್ಲ ಇವ್ರು ಮಾಡ್ಕೊತ ನಾವು ಶರಣರಂದ್ರೆ ಹೆಂಗಾಗ್ತದ? ಭವಿ ಬಳಕೆ. ಬಿಡದನ್ನಕ್ಕರ ಕೆಟ್ಟ ಪದಾರ್ಥಗಳು, ಕೆಟ್ಟ ಜನರ ಸಹವಾಸ ಬಿಡ್ಲಾರ್ದೆ ಇವರಿಗೆ ಲಿಂಗ ಭಕ್ತ ನೆನೆಸಬಾರದು. ಭಕ್ತ ಲಿಂಗವೆನಲಿಲ್ಲ, ಅದು ಲಿಂಗನೇ ಅಲ್ಲ. ಆ ಭಕ್ತ ಲಿಂಗ ಆಗಂಗೇ ಇಲ್ಲ, ಆಚಾರ ಲಿಂಗ ಆಗಂಗೇ ಇಲ್ಲವ ಅಂತ ಭಕ್ತ ಲಿಂಗವೆನ್ನಬಾರದು. ಅವ ಲಿಂಗ ಭಕ್ತನೂ ಅಲ್ಲ, ಭಕ್ತ ಲಿಂಗನೂ ಅಲ್ಲ. ನೋಡ್ರಿ, ಲಿಂಗ ಭಕ್ತನೂ ಅಲ್ಲ, ಭಕ್ತ ಲಿಂಗನೂ ಅಲ್ಲ. ಲಿಂಗ ಭಕ್ತ ನೆನೆಸಬಾರದು, ಭಕ್ತ ಲಿಂಗವೆನಲಿಲ್ಲ. ಆಚಾರ ಸಹಿತ ಭಕ್ತ. ಅವನ್ ಏನಾರ ಭಕ್ತ ಅಂತ ಅನ್ಕೊಳ್ಳೋ ಶಬ್ದ ಇತ್ತು ಅಂದ್ರೆ ವೀರಶೈವ, ಲಿಂಗಾಯತ, ಲಿಂಗವಂತ ಏನೇ ಅನ್ಬೇಕಾದ್ರೆ ಅವನಿಗೆ ಆಚಾರ ಸಹಿತ ಇದ್ರೆ ಮಾತ್ರ ಭಕ್ತ. ಇಲ್ಲಂತಂದ್ರೆ ಅವನ ಬಳಿ ಅನಾಡಿ ಇದ್ದ, ಅನಾಚಾರಿ ಇದ್ದ. ಈ ಒಂದು ಸಿದ್ಧಾಂತ ಶಿಖಾಮಣಿ ವಚನ ಸಾಹಿತ್ಯಕ್ಕ ವ್ಯತಿರಿಕ್ತವಾದಂತ ಚಟುವಟಿಕೆಗಳನ್ನ ಮಾಡ್ತಾ ಅವ ಏನಾರ ಧಾರ್ಮಿಕ ದೊಡ್ಡ ನಾಟಕ ಮಾಡ್ತಾನ, ಅವ ಒಳ್ಳೆಯವನಲ್ಲ. ಅವನು ಭವಿನೇ ಭಕ್ತನ ನಾಟಕ ಮಾಡ್ಲಕತ್ತಾನ, ಕೆಟ್ಟವನೇ ಒಳ್ಳೆಯವ್ರ ನಾಟಕ ಮಾಡ್ಲಕತ್ತಾನ, ಅವನು ಪರಮ ನೀಚ ಅಂತ ಹೇಳಕತ್ತಾರ ಇಲ್ಲಿ. ಆಚಾರ ಸಹಿತ ಭಕ್ತ ಮತ್ತೆ ಅನಾಚಾರ ಸಹಿತ ನರ. ನರರಷ್ಟೇ ಮನುಷ್ಯರು, ಜಗತ್ತಿನಾಗ ಬೇಕಾದಷ್ಟು ತರದ ಮನುಷ್ಯರು ಅದಾರ, ಅದ್ರಾಗ ಅವನೊಬ್ಬ ನರ. ಅನಾಚಾರ ಸಹಿತ ನರ, ಆಚಾರ ಸಹಿತ ಭಕ್ತ. ಹೆಂಗದ ನೋಡ್ರಿ ಇದು ವಾಕ್ಯ ಚನ್ನಬಸವಣ್ಣವ್ರದು. ನರರು ಅಂತಂದ್ರೆ ಹೆಂಗ್ ಬೇಕಂಗೆ ಇರ್ತಾರ ಅವರು. ವೆಜಿಟೇರಿಯನ್ ತಿಂತಾರ, ನಾನ್ ವೆಜಿಟೇರಿಯನ್ ತಿಂತಾರ, ಕುಡಿಯೋರು ಅದರ, ಕುಡಿಲಾರದವ್ರು ಅದರ, ಸುಳ್ಳು ಹೇಳೋರು ಅದರ, ಕರೆ ಹೇಳೋರು ಅದರ, ಎಲ್ಲಾನು ಅದರ. ಅದಕ್ಕೀಗ ಆಚಾರ ಚೆನ್ನಾಗಿರ್ಬೇಕಪ್ಪ ಅಂತೇಳಿ ಇಂತೆನಲಾಗಿ ಆಚಾರ ಭ್ರಷ್ಟರಾದ ಅನಾಮಿಕರ ನಮ್ಮ ಕೂಡಲ ಚನ್ನ ಸಂಗಯ್ಯ ಬಲ್ಲನಾಗಿ ವಲ್ಲ. ಇವರೆಲ್ಲ ಅಜ್ಞಾನಿಗಳದರ, ಇವರೆಲ್ಲ ಅನಾಚಾರಿಗಳದರ, ಇವರೆಲ್ಲ ಪರಮ ನೀಚರದರ. ಇವ್ರನ್ನ ಯಾರು ಬಲ್ಲನಾಗಿ ಮಂದಿ ಮುಂದೆ ಅವ್ರು ಬೇಕಾದಂತ ವೇಷ ಹಾಕೊಂಡಿರ್ಬೇಕು, ಬೇಕಾದಂತ ಅಧಿಕಾರದಾಗಿರ್ಬೇಕು, ಬೇಕಾದಂತ ಅವ್ರದ್ದು ಡಾಮಿನೇಷನ್ ಸಮಾಜದಾಗ ಇರಬಹುದು. ಆದರೆ ಅವ್ರು ಎಷ್ಟ್ರವ್ರು ಅದರ ಅಂತೇಳಿ ಯಾರು ಬಲ್ಲರು? ಕೂಡಲ ಚನ್ನ ಸಂಗಮ ದೇವ ಚೆನ್ನಾಗಿ ಬಲ್ಲ ಅವರೆಲ್ಲ ಎಂಥವ್ರದರಂತ. ಹಿಂಗಾಗಿ ವಲ್ಲನಯ್ಯ, ಬೇಡಪೋ, ನಿಮ್ಮ ಭಕ್ತಿ ಬೇಡ, ನಿಮ್ಮ ಶಕ್ತಿ ಬೇಡ, ನೀವು ಅಲ್ಲೇ ಇರ್ರಿ, ನಾವಿಲ್ಲೇ ಇರ್ತೀವಿ ಅಂತೇಳಿ ಬಲ್ಲನಾಗಿ ವಲ್ಲ. ಹೆಂಗದ ವಚನ? ಮಂಡಲ ಸುತ್ತಿದ ಹಾವಿನಂತೆ ಮಡಿಲಲ್ಲಿ ಕಟ್ಟಿದರೇನು, ಕೊರಳಲ್ಲಿ ಸುತ್ತಿದ ಹಾವಿನಂತೆ ಕೊರಳಲ್ಲಿ ಸುತ್ತಿದರೇನು, ಹುಸಿ ಕಳವು ಪರದಾರ ಅನ್ಯ ದೈವ ಭಜನೆ ಭವಿ ಬಳಕೆ ಬಿಡದನ್ನಕ್ಕರ. ಲಿಂಗ ಭಕ್ತ ನೆನೆಸಬಾರದು, ಭಕ್ತ ಲಿಂಗವೆನಲಿಲ್ಲ. ಆಚಾರ ಸಹಿತ ಭಕ್ತ, ಅನಾಚಾರ ಸಹಿತ ನರ.
ಇಂತೆನಲಾಗಿ ಆಚಾರ ಭ್ರಷ್ಟರಾದ ಅನಾಮಿಕರ ನಮ್ಮ ಕೂಡಲ ಚನ್ನ ಸಂಗಯ್ಯ ಬಲ್ಲನಾಗಿ ವಲ್ಲನು. ಅವನಿಗೆಲ್ಲ ಗೊತ್ತದ ಯಾರ್ಯಾರು ಎಂತಿಂತವ್ರು ಅದರ ಅಂತೇಳಿ. ನೀವು ಬೆಕ್ಕದಟ್ಟು ವೇಷ ಹಾಕೊಂಡು ನಾಟಕ ಮಾಡಿದ್ರು ಒಂದ್ ಕಡೆ ನಿಮ್ಮ ಕೆಟ್ಟ ಬುದ್ಧಿ ಒಂದ್ ಕಡೆ ಹೊರಗೆ ಬಂದೇ ಬರ್ತದ. ಅವಾಗ ಅವ ಹೆಂಗ್ ರಿಜೆಕ್ಟ್ ಮಾಡ್ಬೇಕು ಮಾಡಿಬಿಡ್ತಾನ ಅಂತೆ. ಚಲೋ ಅದನ್ರಿ ವಚನ. ಅಂಗಲಿಂಗವಾಗುವುದು ಭಕ್ತಿ ಶಕ್ತಿ ಆಗುವುದು. ಭಕ್ತ ಅಂಗ ಆಚಾರ ಲಿಂಗವಾಗುವುದು. ಭಕ್ತನಲ್ಲಿರುವಂತ ಯಾವ ಭಕ್ತಿ? ಫಸ್ಟ್ ಭಕ್ತಿ ಯಾವುದು? ಶ್ರದ್ಧಾಭಕ್ತಿ. ಶ್ರದ್ಧಾಭಕ್ತಿ ಏನಾಗಬೇಕು? ಲಿಂಗದ. ಭಕ್ತನ ಶ್ರದ್ಧಾಭಕ್ತಿಯು ಲಿಂಗದ ಕ್ರಿಯಾಶಕ್ತಿ ಆಗುವುದು. ಈ ಕ್ರಿಯಾಶಕ್ತಿ ಆಗ್ಬೇಕಾದ್ರೆ ಈಗ 2 ವಚನಗಳು ಹೇಳಿ. ಒಂದು, ಒಳ್ಳೆ ಜನರ ಸಂಘದಾಗಿರ್ರಿ, ಇನ್ನ ಒಳ್ಳೆ ಆಚಾರ ವಿಚಾರದವ್ರು ಇರ್ರಿ ಅಂತ. ನಿನ್ನೆ ಸಜ್ಜನರ ಸಂಘದಾಗಿರ್ಬೇಕಂತ ಇನ್ಸ್ಟ್ರಕ್ಷನ್ ಕೊಟ್ರು. ಇವತ್ತೇನ್ ಮಾಡಿದ್ರು? ಸಜ್ಜನರ ಸಂಘದಾಗಿದ್ರು ನಿಮ್ಮ ಆಚಾರ ಚಂದ ಇಲ್ಲ ಅಂದ್ರೆ ಹೆಂಗ? ಒಳ್ಳೆ ಆಚಾರವಂತರಾಗ್ರಿ ಅಂತ. ಏನಾರ ತೃಪ್ತಿ ಕೊಡ್ತಾ, ಖುಷಿ ಕೊಡ್ತಾ, ಹೆಂಗಪ್ಪಕೊಂಡ್ರಿ ನಿಂದನೆ ಹೇಳು ನನ್ನ ಮಾಡ್ತೀವಂತೀರ? ಒಳ್ಳೆ ಆಚಾರದ ಇರಬೇಕು. ಸದಾಚಾರಿಗಳಾಗಿ, ಸತ್ಯದ ಆಚಾರಿಗಳು. ಅದಕ್ಕೆ ಸುಜ್ಞಾನಿ, ಸದ್ಭಾವಿ, ಸತ್ಕ್ರಿಯಾಶೀಲ. ಉಪಯೋಗ ಆದ ಇಲ್ಲ ವಚನ ಸಾಹಿತ್ಯ. ಬಹಳ. ಈಗೇನಾಯ್ತು? 230ನೇ ವಿಷಯಾಂಕ. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ 5ನೇ ತರಂಗ. ಮಧ್ಯಮಾಧಿಕಾರಿ ಅದೃಷ್ಟಿ ಮಹಾರಾಜರಿಗೆ ಉಪದೇಶ 230ನೇ ವಿಷಯಾಂಕ. ಮತ್ತೆ ಏನಪ್ಪ ಅಂತಂದ್ರೆ, ದೋಹಾಗಳು ಮೊದಲು ಏನದವ ಅವೇ ದೋಹ, ಅದೇ ಕಥೆ, ಅದೇ ಬರ್ಚು ಮಹಾರಾಜ ಏನಾಗ್ಯಾನ? ವೈರಾಗ್ಯಶಾಲಿ ಆಗ್ಯಾನ, ವಿರಾಗಿ ಆಗ್ಯಾನ, ರಾಜ ಅವನಿಗೆ ಭೇಟಿ ಆದ. ಹಿಂಗೆಲ್ಲ ಹೇಳಿ ವಿರಾಗಕ್ಕೆ ಸಂಬಂಧಪಟ್ಟಂತ ವಿಷಯಗಳು. ಮತ್ತೆ ಈ ಒಂದು ಮಿಥ್ಯದ ಒಂದು ಸಂಸಾರ ದುಃಖ, ಇಲ್ಲೇನದ ಸುಖ ದುಃಖಗಳು ಏನದವ, ಈ ಬ್ರಹ್ಮಾಂಡ ಪಿಂಡಾಂಡಗಳೇ ಸುಳ್ಳ ಅಂತಂದ್ಮೇಲೆ ಅಲ್ಲಿ ಮಾಡುವ ಪಾಪ ಪುಣ್ಯಗಳು ಸುಳ್ಳ, ಅಲ್ಲಿ ಅನುಭವಿಸುವ ಸುಖ ದುಃಖಗಳು ಸುಳ್ಳ, ಅಲ್ಲಿರುವ ಮೋಕ್ಷ ಬಂಧನಗಳು ಸುಳ್ಳ, ಅಲ್ಲಿರುವ ಜ್ಞಾನ ಅಜ್ಞಾನನೂ ಸುಳ್ಳ, ಅಲ್ಲಿರುವ ಕರ್ತವ್ಯ ಅಕರ್ತವ್ಯಗಳು ಸುಳ್ಳ, ಎಲ್ಲ ಓಸು ಮಿಥ್ಯ ಅದವ. ಆ ಪರಬ್ರಹ್ಮ ಒಬ್ಬನೇ ಸತ್ಯ ಅದನ. ಆ ಸುಳ್ಳಿನ ಸಮಸ್ಯೆಗಳು ಏನ್ ಅದಾವ, ಆ ಸುಳ್ಳಿನ ಸಮಸ್ಯೆಗಳಿಗೆ ಸುಳ್ಳಿನಿಂದಲೇ ಪರಿಹಾರ ಸಂಭವ ಆಗ್ತದ ಅನ್ನಂತ ವಿಚಾರ. ಮಿಥ್ಯಾ ಅದು ಡೈಲಾಗ್ ಅದಲ್ಲ ನಿನ್ನೆ, ಎಂತ ಮಿಥ್ಯ ಅದು? ಮಿಥ್ಯಾತೆ ಮಿಥ್ಯಾ ನಾಶೋ. ಮಿಥ್ಯಾತೆ ಮಿಥ್ಯಾ ನಾಶೋ. ಮಿಥ್ಯೆಯಿಂದಲೇ ಮಿಥ್ಯದ ನಾಶ. ಮಿಥ್ಯವಾದ ದುಃಖವು ಮಿಥ್ಯವಾದ ಉಪಚಾರದಿಂದಲೇ ನಾಶವಾಗುತ್ತದೆ. ಏನು ಮಿಥ್ಯವಾದ ಉಪಚಾರ? ಸಾಕಷ್ಟು ಉದಾಹರಣೆಗಳು ಹೇಳ್ತಾರ. ಒಬ್ಬ ಹೆಣ್ಮಗಳು ಸ್ನಾನ ಮಾಡ್ತಿರ್ತಾಳ, ಅವ್ ನೀರು ಬಿದ್ರ ಕೊಳ್ಳಾಗಿಂದ ಆಭರಣ ಅದು ಕಳೆ ಗುಂದುತ್ತದ, ಮೊಬ್ಬಾತದ ಅಂತೇಳಿ ಅದನ್ನ ಬೆನ್ನ ಮೇಲೆ ಹಾಕೊಂಡು ಸ್ನಾನ ಮಾಡಿರ್ತಾಳ. ಸ್ನಾನ ಮುಗಿದ್ಮೇಲೆ ಬಟ್ಟೆ ಉಟ್ಕೊಂಡು ಕನ್ನಡಿ ಮುಂದ ಒಂದಿಷ್ಟು ಅಲಂಕಾರ ಮಾಡ್ಕೊಳಕ್ ವಾದತ್ನಾಗಟ್ಟಿ ಕೊಳ್ಳಾಗ ಅದು ಆಭರಣ ಕಾಣಲಾರ್ದಕ್ಕ ಗಾಬರಿ ಆಗಿಬಿಡ್ತಾಳ. ನನ್ನ ಆಭರಣ ಎಲ್ಲದ ಹುಡುಕಾಡ್ತಾಳ, ಎಲ್ಲಿ ಆಭರಣ ಸಿಗಂಗಿಲ್ಲ. ಮುಂದೇನಾಗ್ಬಿಡ್ತು,
ಮಠಕ್ಕೆ ಹೋಗ್ತಾಳ, ಸಮಾಧಾನ ಇಲ್ಲ, ಐಬತ್ತಿ ಹಚ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಗುರುಗಳ ಬಲ್ಲಿ ಮಠಕ್ಕೆ ಅಲ್ಲಿ ದೇವ್ರ ಬಲ್ಲಿ ಹೋಗ್ತಾಳ. ಆದ ಕೂಡಲೇ ಏನಾಗ್ತದಪ್ಪ ಅಂದ್ರೆ ಗುರುಗಳೇ ಭಾಳ ತ್ರಾಸಾಗಿಬಿಟ್ಟದ್ರಿ, ಏನು ಆಭರಣ ಕಳೆದ್ಬಿಟ್ಟದ್ರಿ, ಸ್ನಾನ ಮಾಡಾಗ ಎಲ್ಲಿಟ್ಟಿನೋ ಏನೋ ಯಾರು ಎತ್ಕೊಂಡು ಹೋಗ್ಯಾರೋ ಗೊತ್ತಾಗಲ್ದು ಅಂದಾಗ ಗುರುಗಳ ಕಣ್ಣಿಗೆ ಕಾಣಿಸ್ತಿರ್ತವ. ಅವಳ ಆನಂದ ಎಲ್ಲದ ಅಕ್ಕಿ ಬಲ್ಲೆ ಅದು ಏನಾಗ್ಯದ, ಅದು ಹಿಂದೆ ಬಿದ್ದುಬಿಟ್ಟದು. ಆನಂದ ಹಿಂದೆ ಬಿದ್ದು ದುಃಖ ಮುಂದೆ ಬಂದ್ಬಿಟ್ಟದು. ಈಗ ಆಕೆ ಆನಂದ ಮುಂದೆ ತಂದು ದುಃಖವನ್ನು ಹಿಂದಕ್ಕೆ ತರ್ಬೇಕಾದ್ರೆ ಏನ್ ಮಾಡ್ತಾರೆ, ಒಂದು ಸೆಕೆಂಡ್ ಕಣ್ಣು ಮುಚ್ಚವ ಅಂತಾರೆ. ಆಕಿ ಕಣ್ಣು ಮುಚ್ಚಿದ್ಮೇಲೆ ಆಕಿ ಹಿಂದಿರೋದು ಆಭರಣ ಏನ್ ಮಾಡ್ತಾರೆ, ಎಳೆದು ಮುಂದೆ ಹಾಕಿಬಿಡ್ತಾರೆ. ಬಾತ್ ನೋಡಿ ನಿನ್ನ ಆಭರಣ. ಇದಕ್ಕೆ ಮಿಥ್ಯವಾದ ಉಪಚಾರ ಅಂತೀರ, ಸತ್ಯವಾದ ಉಪಚಾರ. ಗುರು ಎಲ್ಲಿದೆ ಆಭರಣ ತಂದು ಕೊಟ್ಟನ ಏನು? ಅಕ್ಕಿ ಕೊಳ್ಳನ ಆಭರಣ ಆಕಿಗೆ ತಂದು ತೋರಿಸಿದ. ಅಕ್ಕಿ ಒಳಗಿನ ಆನಂದ ಅವನಿಗೆ ಅಕ್ಕಿಗೆ ತೋರಿಸೋದು. ಇದೆಲ್ಲ ಏನದ, ಮಿಥ್ಯದ ಆಟನೇ ಹೌದಾ ಅಲ್ಲ ಇದು? ಮತ್ತೆ ಒಳ್ಳೆ ಆನಂದ ಆಗಿಬಿಡುತ್ತೆ. ಹಿಂಗ ಮಿಥ್ಯದ ಉಪಚಾರ ಅದೇನು ಸತ್ಯದ ಉಪಚಾರ ಏನು? ಹೇಳಿ ಬಿಡವ, ಆಭರಣಕ್ಕೆ ಯಾಕೆ ಚಿಂತೆ ಮಾಡ್ತಿದಿ? ನಮ್ಮ ಮಠದಾಗ ಜಗ್ಗಿ ಬಂಗಾರ ಕೊಟ್ಟೋಗ್ಯಾರ ಯಾರ್ಯಾರು, ನಿನ್ಗೆ ಎಂಥದ್ದು ಬೇಕಂತದ್ ಆಭರಣ ಮಾಡಿಸ್ಕೊಳ್ಳಕ್ಕೆ ಅಂತೇಳಿ ಯಾವ್ರ ಸ್ವಾಮಿ ಕೊಟ್ಟ ನೆನ್ ಮಠದ ಆಭರಣ ಮಾಡ್ಕೊಳಕ್ ಬಂಗಾರ? ಏನಿಲ್ಲ, ಅಕ್ಕಿ ಒಳಗಿನ ಆನಂದ ಅಕ್ಕಿಗೆ ಮಾಡಿಕೊಟ್ರು. ಇದಕ್ಕೆ ಮಿಥ್ಯದ ಉಪಚಾರ. ಮಿಥ್ಯಾತೆ ಮಿಥ್ಯಾ ನಾಶೋ. ಇದ್ರಾಗ ಸತ್ಯ ಎಲ್ಲದ ಹೇಳ್ರಿ? ಕಳೆದದ್ದು ಸತ್ಯ, ಇವ್ರು ತಂದು ಕೊಟ್ಟದ್ದು ಸತ್ಯ, ಅಲ್ಲಿ ದುಃಖ ಪಟ್ಟದ್ದು ಸತ್ಯ, ಮತ್ತ ಅದು ಆಭರಣ ಆದತ್ತ ಆಕಿ ಖುಷಿ ಪಡ್ಲಕ್ಕತ್ತಾಳ ಅದು ಸತ್ಯ. ಯಾವುದು ಸತ್ಯ ಅದ ಇವ್ರಾಗ? ಆಭರಣ ಇದ್ದದಕ್ಕೆ ಖುಷಿ ಪಟ್ಟದ್ದು ಸತ್ಯ, ಕಳೆದದ್ದಕ್ಕೆ ಸತ್ಯ, ತಂದು ಕೊಟ್ಟದ್ದು ಸತ್ಯ. ಯಾವುದು ಸತ್ಯ ಅದ ಹೇಳ್ರಿ? ಎಲ್ಲನೂ ಮಿಥ್ಯನೇ ಅದು, ಎಲ್ಲನೂ ಮಿಥ್ಯ. ಪರಮಾತ್ಮ ಒಂದೇ ಸತ್ಯ, ಉಳಿದು ಎಲ್ಲ ಮಿಥ್ಯ. ಈಗೇನಾಗ್ತದ, ಆ ವಿಷಯಾಂಕಗಳು 230. 230ನೇ ವಿಷಯಾಂಕ ಅಂದ್ರೆ ಎಷ್ಟನೇ ದೋಹಾಲಿಂದ ಎಷ್ಟನೇ ದೋಹಾ ತನಕ ಇದು ಕವರ್ ಆಗ್ಯದ ಅಂತ 229ರಲ್ಲಿ ಹೇಳಿದ ಪ್ರಸಂಗದ ಟೀಕಾ 28 ಆಯ್ತು. 229ರೊಳಗೆ ಚೌಪಾಯಿ ಯಾವುದು? 125ರಿಂದ. ಇದಕ್ಕೆ ದೋಹಾ ಇಲ್ಲ ಅಂತ ಹೇಳಿಕೆ ಕೈ ತೊಳ್ಕೊಂಡ್ಬಿಟ್ರಿ. 125ರಿಂದ ಎಲ್ಲಿ ತನಕ? 145. 145 ತನಕ ಹೌದಲ್ರಿ? 144, 145, 145ನೇ ದೋಹಾ ತನಕ. 125ರಿಂದ ಚೌಪಾಯಿ 125ರಿಂದ ಚೌಪಾಯಿ 145 ತನಕ ಎಷ್ಟು ಕವರ್ ಮಾಡ್ಯಾನ್ರಿ? ಬರೀ ಇವೇ ತುಂಬ್ಯಾವ. 125ರಿಂದ 146 ಅದ. 146ದಪ್ಪ, ಇಲ್ಲಿ ತನ ಅದ ಕರೆಕ್ಟ್. 145, 146ನೇ ಚೌಪಾಯಿ ತನ ಅದ ನೋಡ್ರಿ. ಕರೆಕ್ಟ್ ಹೇಳಕತ್ತಿದ್ದು? 146. 146. ಅದಕ್ಕೆ ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ 5ನೇ ತರಂಗ ಮಧ್ಯಮ
ಅಧಿಕಾರಿ ತತ್ವದೃಷ್ಟಿಗೆ ಉಪದೇಶ, 230ನೇ ವಿಷಯಾಂಕ, ಚೌಪಾಯಿ 125ರಿಂದ 146. ಏನಪ್ಪ ಇದ್ರೊಳಗಂತಂದ್ರೆ ವಿಷಯಾಂಕ 229ರಲ್ಲಿ ಹೇಳಿದ ಪ್ರಸಂಗದ ಟೀಕೆ ಅಂದ್ರೆ ವಿಶ್ಲೇಷಣೆ, ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರ ಹೇಳ್ಕೊತ ಹೋಗ್ತಾರೆ. ಮತ್ತೇನಿದ್ರ ಹೊಸ ವಿಷಯ ಎಲ್ಲ ಅದರೊಳಗಿಂದ ಹೇಳ್ತಾರೆ. ವಿಷಯ 231. ಅದರದ್ದು ಟೀಕಾ ಇರ್ತದ, ಏನು ಕಷ್ಟ ಇಲ್ಲ. ಟೈಮ್ ಎಷ್ಟಾಗ್ಯದ? 7:32. ಯಾವ ರೀತಿ ಸುಮ್ಮನೆ ಓದ್ಕೊತಾದ್ರೆ ನಿಮ್ಗೆ ಅರ್ಥ ಆಗ್ಬಿಡ್ತದ ಟೀಕಾ ಏನಂತ. ಇಲ್ಲಿ ವಿಷಯಾಂಕ ಮೊದಲು ಹೇಳಿದ್ರದ್ದು ಒಂದು ಕಾಪಿ ಅಷ್ಟೇ. ಯಾವ ರೀತಿ ರಾಜ ಏನ್ ಮಾಡ್ದ? ಭರ್ಚು ಮಂತ್ರಿಯನ್ನು, ನಿಜವಾದ ಭರ್ಚು ಮಂತ್ರಿಯನ್ನು ಕಂಡರೂ ಏನಾಯ್ತು? ಅವನು ನಿಜವಾದ ಭರ್ಚು ಮಂತ್ರಿಯನ್ನು ಕಂಡಿದ್ನ ಇಲ್ಲ? ಸತ್ಯವಾದ ಖಂಡಿತ ಕಂಡರೂ ಭೇದವಾದಿಗಳ, ಕುತಂತ್ರವಾದಿಗಳ ಅವರ ಮಾತು ಕೇಳಿ ಏನಾಯ್ತು? ಅವ್ರ ಮಾತುಗಳು ನೆನಪಾಗ್ಬಿಟ್ಟು ಅವನಿಗೆ. ಯಾಕಂದ್ರೆ ಕೆಟ್ಟವರ ಸಂಘದಾಗ ಇದ್ದಾಗ ಕೆಟ್ಟವರ ಮಾತುಗಳು ನಮ್ಮೊಳಗ ಫೀಡ್ ಆಗ್ತಾವ, ನಮ್ಮೊಳಗ ಸೇರ್ಕೊತಾವ. ಸೇರ್ಕೊಂಡು ಏನಾಗ್ಬಿಡ್ತಾವ? ಸತ್ಯನೇ ಬಂದು ಎದುರ ನಿಂತರೂ ನಮಗ ಅವ್ರ ಮಾತು ನೆನಪಾತಾವ. ಅದಕ್ಕೆ ಒಳ್ಳೆ ಜನರ ಮಧ್ಯೆ ಇರು ಅನ್ನೋದು. ಚನ್ನಬಸವಣ್ಣವ್ರು ಕಾಳಜಿ ಮಾಡಿ ಅದಕ್ಕೆ ಹೇಳ್ತಾರಂದ್ರೆ ಒಳ್ಳೆ ಜನರ ಮಧ್ಯೆ ಇರುವಂತ. ಅದಕ್ಕೆ ಭೇದವಾದಿಗಳ, ಕುತಂತ್ರಿಗಳು ಹೇಳಿದ ಮಾತು ನೆನಪಾಗಿ ಇವ ಭರ್ಚು ಅಲ್ಲ, ಇವ ಪಿಶಾಚಿ ಇದ್ದಾನೆ. ಸಾಕ್ಷಾತ್ ಪರಮಾತ್ಮನೇ ಎದುರು ಬಂದು ನಿಂತಾಗೂ ಸಹಿತ ಇವ ಭರ್ಚು ಅಲ್ಲ, ಇವ ಪಿಶಾಚಿ ಅದನ್ನು ಅಂತ. ಯಾಕೆ ಹಿಂಗ್ಯಾಕಾಯ್ತು? ಅವ ಕೆಟ್ಟ ಜನರ ಸಂಘ ಮಾಡ್ಯಾನ, ರಾಜ ದುಷ್ಟರ ಸಂಘ ಮಾಡ್ಯಾನ, ಭೇದವಾದಿಗಳ ಸಂಘ ಮಾಡ್ಯಾನ, ಅಜ್ಞಾನಿಗಳ ಸಂಘ ಮಾಡ್ಯಾನ, ಅವಿವೇಕಿಗಳ ಸಂಘ ಮಾಡ್ಯಾನ. ಮಾಡಿದ್ದಕ್ಕೆ ಅವನಿಗೆ ಏನಾಯ್ತು? ಸತ್ಯ ಯಾವುದು ಮಿಥ್ಯೆ ಯಾವುದು ಬೇರ್ಪಡಿಸಿ ತಿಳಿಸಿಕೊಳ್ಳುವುದಕ್ಕೆ ಅಸಮರ್ಥನಾದ ಭರ್ಚು ಮಂತ್ರಿಯನ್ನ ಪಿಶಾಚಿ ಅಂದ್ಬಿಟ್ಟ. ಪಿಶಾಚಿ ಎಲ್ಲದ? ಎದುರು ನಿಂತದ್ದು ಮಂತ್ರಿ ಪಿಶಾಚಿನ ಏನು ಪಿಶಾಚಿ ಇವನ್ ತಲೆಗದ? ಪಿಶಾಚಿ ಎಲ್ಲದರಿ? ಎದುರು ನಿಂತ ಭರ್ಚು ಮಂತ್ರಿ ಪಿಶಾಚಿನೋ ಏನ್ ಪಿಶಾಚಿ ಇವನ್ ತಲೆಗದ? ಹಾವು ಹಗ್ಗದಾಗ ಅದೋ ಏನ್ ಇವನ್ ತಲೆಗದೋ? ಅಂತಃಕರಣದಾಗ ತಲೆಗದ ಪಿಶಾಚಿ, ಇವನ್ ತಲೆಗದ. ಪಿಶಾಚಿಯನ್ನು ಯಾರು ಹೋಗಿಸಿದ್ರು? ಭೇದವಾದಿಗಳು, ದುಷ್ಟರು, ಅವಿವೇಕಿಗಳು, ಕುತಂತ್ರಿಗಳು, ಅಜ್ಞಾನಿಗಳು ಅವನ ತಲೆಗೆ ಪಿಶಾಚಿ ಹೋಗಿಸ್ಬಿಟ್ರು. ಪಿಶಾಚಿ ಇದ್ದಾನೆ ಅಂತ ರಾಜನು ತನ್ನ ಕುದುರೆಯನ್ನ ಹಿಂತಿರುಗಿಸಿಕೊಂಡು ಓಡಿ ಹೋದ. ಇದೇ ರೀತಿ ಭೇದವಾದಿಗಳು ಅದೃಢ ಅಪರೋಕ್ಷ ಜ್ಞಾನವನ್ನು ಉಂಟು ಮಾಡಿ ಸದೃಢ ಅಪರೋಕ್ಷ ಜ್ಞಾನಿಗಳಿಗೂ ಸಂಶಯವನ್ನು ಉಂಟು ಮಾಡುವ ಹಾಗೆ ಮಾಡುತ್ತಾರೆ. ಭೇದವಾದಿಗಳು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಭೇದವಾದಿಗಳ ಉತ್ಪನ್ನ ಏನು? ಅವ್ರ ಪ್ರೊಡಕ್ಷನ್ ಏನು? ಈಗ ಭಯೋತ್ಪಾದಕರ ಉತ್ಪನ್ನ ಏನು? ಭಯ. ಅದೇ ರೀತಿ ಭೇದವಾದಿಗಳ ಉತ್ಪನ್ನ ಏನ್ ತಯಾರು ಮಾಡ್ತಾರೆ? ಅವರು ಅದೃಢ ಅಪರೋಕ್ಷ ಜ್ಞಾನವನ್ನು ಅವ್ರು ಪ್ರೊಡಕ್ಷನ್ ಮಾಡಿ ಏನ್ ಮಾಡ್ತಾರೆ? ಸದೃಢ ಅಪರೋಕ್ಷ ಜ್ಞಾನಿಗಳಿಗೂ ಸಂಶಯ ಉಂಟು ಮಾಡುವ ಹಾಗೆ ಮಾಡುತ್ತಾರೆ. ಕೆಟ್ಟವರ ಸಂಘ, ಭೇದವಾದಿಗಳ ಸಂಘ ಮಾಡಿದ್ರ
ಏನ್ ಸಮಸ್ಯೆ ಆಗ್ತದಂದ್ರ ನಮ್ಮ ಒಂದು ಆನಂದ ಸಾಧನೆಗಾಗಿ ಶಿವಯೋಗ ಸಾಧನೆಗಾಗಿ ನಾವೇನು ಶಾಸ್ತ್ರೀಯವಾಗಿ ಗುರುಗಳಲ್ಲಿ ಬಂದು ಶ್ರವಣ ಮನನ ನಿಧಿಧ್ಯಾಸನ ಏನೆಲ್ಲ ಮಾಡಿ ನಾವು ಸದೃಢ ಅಪರೋಕ್ಷ ಬ್ರಹ್ಮಜ್ಞಾನಿಗಳಾದಾಗ್ಯೂ ಕೂಡ ಏನಾಯ್ತು, ಭೇದವಾದಿಗಳ ಸಂಘ ಮಾಡಿದ್ದಕ್ಕ ಅಲ್ಲಿ ಏನಾಗ್ಬಿಡ್ತು, ಆ ಸದೃಢ ಇದ್ದದ್ದು ಅದೃಢ ಆಗಿಬಿಡ್ತು. ಏನ್ ಮಾಡ್ತೀರಿ, ಸದೃಢ ಇದ್ದು ಅದೃಢ ಆಗಿ ಸಂಶಯ ಉಂಟು ಮಾಡುತ್ತಾರೆ. ಆದ್ದರಿಂದ ಅಭೇದವಾದಿಗಳು ಭೇದವಾದಿಗಳಿಂದ ದೂರ ಇರಬೇಕು. ಅಂದ್ರೆ ಕುತಂತ್ರದವರು, ಕೆಟ್ಟವರು, ಅವ್ರೇನಂತಿರಲ್ಲ, ಯಾರು ಭವಿಗಳು ಅಂತ ಏನಿರ್ತಾರಲ್ಲ ಅಂಥವ್ರಲಿಂತ ದೂರ ಇರಬೇಕು. ಅಂದ್ರೆ ಇವ್ರನ್ನು ಸತ್ಸಂಗನೇ ಹೇಳಕತ್ತಾರ ಇಲ್ಲಿ. ಸಜ್ಜನರ ಸಂಘ, ಸಾಧು ಸಂಘ, ಸತ್ಸಂಗದಾಗಿರ್ಬೇಕಂತ ಹೇಳಕತ್ತಾರಲ್ರಿ. ಸಜ್ಜನರ ಸಂಘದಾಗಿರ್ಬೇಕು, ದುರ್ಜನರ ಸಂಘ ತ್ಯಾಗ ಮಾಡಂತ ಹೇಳಕತ್ತಾರ ಇಲ್ಲ. ಸಂಘ ಎಂಬುದು ಎರಡು ಉಂಟು, ಒಂದು ಸಜ್ಜನರ ಸಂಘ, ಇನ್ನೊಂದು ದುರ್ಜನರ ಸಂಘ. ನೋಡಿ, ಒಂದು ಸಜ್ಜನರ ಸಂಘ, ಇನ್ನೊಂದು ದುರ್ಜನರ ಸಂಘ. ಏನಾಯ್ತು, ದುರ್ಜನರ ಸಂಘ ತ್ಯಾಗ ಯೋಗ್ಯ, ಸಜ್ಜನರ ಸಂಘ ಗ್ರಹಣ ಯೋಗ್ಯ. ಸಜ್ಜನರ ಸಂಘ ಮಾಡ್ರಿ ಅಂತೇಳಿ ಭೇದವಾದಿಗಳ ಮಾತು ನಂಬಿದವರಿಗೆ ಅಪರೋಕ್ಷ ಬ್ರಹ್ಮಜ್ಞಾನ ಸದೃಢವಾಗಲು ಸಾಧ್ಯವಿಲ್ಲ. ಅದಕ್ಕೆ ಆ ಒಂದು ಸಂಘ ನೀವು ತ್ಯಾಗ ಮಾಡ್ರಿ ಅಂತ ಹೇಳಿದ್ರು. ಬಸವಣ್ಣವ್ರ ವಚನಗಳು ಸಜ್ಜನರ ಸಂಘದ ಬಗ್ಗೆ ಜಗ್ಗಿ ಬರೆದಾರ. ವಚನಗಳ ಜಗ್ಗಿದವು, ಓದ್ಕೋಬೇಕಪ್ಪ. ವಚನಗಳು ಓದ್ಕೋಬೇಕು, ಎಲ್ಲ ನೆನಪಾದಂಗೆಲ್ಲ ವಚನ ಹೇಳ್ಕೋತ ಕೂತರು ವಿಚಾರ ಸಾಗರ ಇಲ್ಲೇ ಉಳಿತದ, ಅದು ಅಲ್ಲೇ ಹೋಗ್ತದೆ. ಅದಕ್ಕೆ ದುರ್ಜನರ ಸಂಘದಲ್ಲಿ ಬಹಳ ಪ್ರೀತಿ, ಬಹಳ ಅಭಿಮಾನ, ಬಹಳ ದೋಸ್ತಿ ಇರ್ತದ. ಇಸ್ಪೇಟ್ ಆಡಬೇಕು, ಮತ್ತೇನ್ ಮಾಡಬೇಕು, ಸರಿ ಕುಡಿಬೇಕು, ಸಿಗರೇಟ್ ಸೇದಬೇಕು. ಇಷ್ಟೆಲ್ಲ ನಾವು ಮಾಡಿ ಮತ್ತಿನ್ನೇ ಎಲ್ಲೆಲ್ಲೋ ಅವ್ರೆಲ್ಲಿ ಓದ್ತಾರ ಅಲ್ಲಿ ಹೋಗ್ಬೇಕು. ಅವ್ರು ಏನ್ ಮಾತಾಡ್ತಾರ ಮಾತಾಡ್ಬೇಕು. ಮತ್ತ ಅವ್ರಿಗೆ ಯಾವಾಗ ಬೇಕಾವಾಗ ರೊಕ್ಕ ಕೊಡ್ತಿರ್ಬೇಕು. ಅವ್ರಿಗೆ ರೊಕ್ಕದ ಅವಶ್ಯಕತೆ ಬೀಳ್ತಿರ್ತದೆ, ಚಟ ಮಾಡೋರಿಗೆ ರೊಕ್ಕ ಕೊಡ್ತಿರ್ಬೇಕು. ಇವೆಲ್ಲ ಇದ್ದು ಅಂತಂದ್ರೆ ಭಾರಿ ಫೇಮಸ್ಸು. ಎಲ್ಲರೂ ಒಬ್ರದೊಬ್ಬರು ಬಾಯಾಗ ಅಂತ ಗೌಡ, ಇಂಥ ಗೌಡ, ಅಂತ ಸ್ವಾಮಿ, ಇಂಥ ಸ್ವಾಮಿ ಅಂತೇಳಿ ಭಾರಿ ಫೇಮಸ್ ಮಾಡಿಬಿಡ್ತಾರೆ. ಎಲ್ಲರೂ ಕಳ್ಳನ ಮಕ್ಕಳು ಕೂಡಿ ಬದ್ಮಾಶರು. ಅವರೆಲ್ಲರದ್ರಾಗ ಫೇಮಸ್ ಆಗೋದು ದುರ್ಜನರ ಜೊತೆಗೆ ಅತಿ ಸ್ನೇಹಕ್ಕಿಂತ ಸಜ್ಜನರ ಜೊತೆಗೆ ಜಗಳವೇ ಲೇಸು ಅಂತ ಪುರಂದರದಾಸರು ಹೇಳ್ತಾರೆ. ಜಗಳ ಹತ್ತಿರಾಗಲಕ್ಕ ಹಚ್ಚುಗಳಿಲ್ಲ ಅಂತಂದ್ರೂ ಹಿಡ್ಕೊಂಡು ಬಲ್ಲದ ಕಾಲಲ್ಲಿ ಒದ್ದಡೆ ಎಡದ ಕಾಲ ಹಿಡೀರಿ, ಎಡದ ಕಾಲಲ್ಲಿ ಒದ್ದಡೆ ಬಡದ ಕಾಲು ಹಿಡೀರಿ. ಯಾವ ಕಾಲ ಅಂತ ಹೋದ್ರು ಸರಿ ನಿಂದೇನ್ ಕಿರಿಕಿರಿ ಅಂತ ಹೇಳಿ ಸಜ್ಜನವ್ರು ನಮಗೆ ಒದ್ದು ದೂರ ಸರಿಸಿದ್ರು ಎರಡು ಕಾಲಿಂತಂತೂ ಒಮ್ಮೆ ಒದಿಲಕ್ಕೆ ಬರಂಗಿಲ್ಲಲ್ರಿ, ಒಂದು ಕಾಲೇ ಒದಿಬೋದು ಅಷ್ಟೇ. ಅದಕ್ಕೆ ಬಲಗಾಲೇ ಹೋದ್ರಂದ್ರೆ ಅವ್ರದ್ದು ಎಡಗಾಲ ಹಿಡ್ಕೊಂಡವ್ರಿ, ಎಡಗಾಲೇ ಓದ ದೂರ ಹಾಕಿದ್ರಂದ್ರೆ ಮತ್ತೆ ಬಲಗಾಲಿದಿರಿ. ಏನಕ್ಕಾಗಲ್ಲಕ್ಕ ನಿಮ್ಮದು 4 ದುಡ್ಡು ಖರ್ಚು ಮಾಡಿ ಆದ್ರೂ ಸಜ್ಜನರ ಸಂಘದಾಗಿರ್ಸಿ. ದುರ್ಜನರ ಸಂಘ ಬೇಡ. ದುರ್ಜನರ ಸಂಘ ಹೆಂಗಿರ್ತದ, ಮೀನುಗಾರರ ಬುಟ್ಟಿ ಇಟ್ಕೊಂಡವ್ರ ಸಂಘ. ಮೀನಿನ ಬುಟ್ಟಿ ಹೆಂಗಿರ್ತದೆ, ಘಮ ಘಮ. ಸಜ್ಜನರ ಸಂಘ ಮಲ್ಲಿಗೆ ಹೂವ ಮಾರವ್ರ ಸಂಘ ಇದ್ದಂಗ. ಗಂಧೆಣ್ಣಿಯವ್ರ ಸಂಗಟ ಜಗಳ ಆಡಿದ್ರು ಗಂಧೆಣ್ಣಿನೇ ಹತ್ತದ. ಮೀನುಗಾರರ ಸಂಗಟ ನಾವು ಸ್ನೇಹ ಮಾಡಿದ್ರೆ ಮೀನಿನ ವಾಸನೆ ಹೆಂಗಿರ್ತದ, ಹಂಗಾಗ್ತದೆ ಹಣೆ ಬರ. ಅದಕ್ಕ ಒಳ್ಳೆ ಸಂಘದಾಗಿರ್ರಿ, ಸಜ್ಜನರ ಸಂಘ. ನಿಶ್ಚಲದಾಸರ ಒಂದು ಏನದ ಮೆಸೇಜ್, ಸಜ್ಜನರ ಸಂಘದಲ್ಲಿರ್ಬೇಕಂತ.
ಯಾರೇ ನಮ್ಮ ಸತ್ಸಂಗಕ್ಕೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ಟೀಕೆ ಮಾಡಿ ನಮಗೆ ತಲೆ ಕೆಡಿಸೋರು ಬಂದ್ರು ಅಂತಂದ್ರ ಅವರನ್ನ ನಾವು ತಿಳಿಸಿ ಹೇಳಕ್ ಪ್ರಯತ್ನ ಮಾಡ್ಬೇಕು. ತಿಳಿಸಿ ಹೇಳಿದ್ರೆ ತಿಳ್ಕೊಳ್ಳಿಲ್ಲ ಅಂತಂದ್ರ ಅವ್ರ ಹಂಗೇ ಒದರ್ಲಕತ್ತಾರಂದ್ರ ಅವ್ರು ಬಿಟ್ಟು ದೂರ ಹೋಗ್ಬೇಕೆ ಹೊರತು ಅವ್ರ ಸಂಗಾಟ ಕೂತು ನಿಶ್ಚಲ್ದಾಸರಿ ಬೈಯವ್ ಸಿಕ್ಕ ಏನ್ ಮಾಡ್ತೀರಿ? ನಿಶ್ಚಲ್ದಾಸರಿ ಬೈತಾನ, ವಿಚಾರ ಸಾಗರಕ್ಕೆ ಬೈತಾನ, ಆ ಪಾಠ ಹೇಳೋ ಮಾಸ್ತರ್ಗೂ ಬೈತಾನ. ರಾಕ್ಷಸರ ಈ ರಾಕ್ಷಸ ಅವ ಮನುಷ್ಯನೇ ಅಲ್ಲ ಅಂತನೋ. ಕೊಪ್ಪಳದಾಗ ಒಬ್ಬ ಕೃಷ್ಣಪ್ಪತ್ತನ, ನಮ್ಮ ಕೊಪ್ಪಳ ಫ್ರೆಂಡ್. ಯಾರ ಫ್ರೆಂಡ್? ಅಬ್ಬಿಗೇರಿ ಭಟ್ರ ಫ್ರೆಂಡ್. ರಾಕ್ಷಸರೇ ಅವ ಮನುಷ್ಯನೇ ಅಲ್ಲ ಅಂತನೋ. ನಾನೇನು ರಾಕ್ಷಸ ಮಾಡಿನೇನು ಅವನಿಗೆ? ಬರ್ಲಿ ನಾವು ಕೆಲಸನೇ ಇದೆ. ಬುದ್ಧಿ ಭ್ರಷ್ಟ ಆದವ್ರಿಗೆ ಮತ್ತ ಭ್ರಷ್ಟ ಬುದ್ಧಿಗೆ ಭ್ರಷ್ಟ ಭಾಷೆನೇ ಬರ್ತಿರ್ತಾವ. ರಾಕ್ಷಸ ಅಂತ ನಾವು ಸಂತೋಷ ಆಗ್ತದ. ಒಳ್ಳೆ ಪ್ರಶಸ್ತಿಗಳು ಕೊಡ್ತಾರಲ್ಲಪ್ಪ, ಬಹಳ ಸಂತೋಷ ಆಗ್ಬಿಡುತ್ತೆ. ಹಿಂಗೆ ಕೆಲವೊಬ್ರು ಅದಾರ. ಇಲ್ಲಿ ರಾಯಚೂರಾಗ ಒಬ್ಬ ಶರಣಯ್ಯ ಅಂತದಾನ. ಅವನು ಏನು ನಮ್ಮ ಸ್ವಾಮಿಯರವನ್ನೇ ಅದಾನ. ಬರ್ಲೇನಂತ ಕೇಳ್ತಾನ. ನೀ ಎಲ್ಲಿ ಬಾ ಅಂತ ಬರ್ತೀನಿ ಅಂತ ಜಗಳಕ್ಕೆ ತಯ್ಯ. ಏನು ಅವನ ಮುಖನೇ ನೋಡಿಲ್ಲ ಇಲ್ಲಿ ತನಕ. ಮೊಬೈಲ್ನಾಗೆ ಬೈತಾನೋ. 7 ಜನ್ಮ ಕರ್ಮ ತೊಳಿತಾನೋ ನಂದು. ಶಿಲ್ಪ ಅಂತ ಹೇಳೋದು ಒಂದು ಕಂಪ್ನಿ ಅದ, ಅದರ ಕೆಲಸ ಮಾಡ್ತಾನೆ ಶರಣಯ್ಯ ಸ್ವಾಮಿ ಅಂತ. ಮತ್ ದೇವಿ ಪುರಾಣ ಓದ್ತಾನಂತ, ಏನೆಲ್ಲ ಮಾಡ್ತಾನ. ಆದ್ರೂ ಅವನು ಸುಮ್ಮನೆ ಬೈತಾನ ನನಗೆ. ಏನ್ ಮಾಡಿನೇ ಅವನಿಗೆ ಗೊತ್ತೇ ಇಲ್ಲ, ಬೈತಾನ. ಪುಣ್ಯ ನಮ್ದೆಲ್ಲ ಪಾಪ ತೊಳಿಲಕ್ಕ ಅವರೆಲ್ಲರೂ ಅದಾರ, ಒಂದಿವ್ಸ ಮಂದಿ ಅದಾರ ತೊಳಿಲಕ್ಕ. ಯಾರು ಸ್ವಲ್ಪ ಏನಾರ ಮುಂದಕ್ಕೆ ಹೋಗ್ಲಕತ್ತಾರ ಅಂದ್ರ ಹಿಂದೆ ಹೇಳಿಲಕ್ಕ ಭಾಳ ಮಂದಿ ಸಿಗ್ತಾರ. ಏನೇನು ಎಲ್ಲ ತಿಳಿಸಿ ಹೇಳಾಯ್ತು, ಬೈದು ಹೇಳಾಯ್ತು, ಎಲ್ಲಾನು ಆಯ್ತು. ಏನೆಲ್ಲ ಆದ್ರೂ ಅವ್ರು ತಿಳಿಸಿ ಹೇಳೋ ಟೈಮ್ನಾಗ ಹ್ಞೂ ಅಂತಾರ. ಶಕ್ತಿನಗರದವ್ರ ಕಂಪನಿ ಮ್ಯಾನೇಜರೇ ಹೇಳಿದ್ರು, ಯಾಕ್ರಿ ಅವ್ರಿಗೆ ಗಂಟು ಬಿದ್ದಿರಿ, ಅವ್ರ ಪಾಡಿಗೆ ಅವ್ರು ಏನೋ ಮಾಡ್ತಿರ್ತಾರ, ನಿನ್ ಪಾಡಿಗೆ ನೀ ಇರು ಅಂತ ಏನ್ ತಿಳಿಸಿ ಹೇಳಿ ನಾಷ್ಟ ಮಾಡಿಸಿ ಊಟ ಮಾಡಿಸಿ ತಿಳುವಳಿಕೆ ಹೇಳಿದ್ರು ಆ ಚರಣಯ್ಯ ನಮಗೆ ಬೈಯೋದು ಬಿಡಲ್ಲ. ಅವ್ ಬೈತಿರ್ತಾನ, ಹಂಗೇ ಬೈತಿರ್ತಾನ. ಬೈದಾಗ ಸಮಾಧಾನ. ಅದೇ ಅವ್ರ ಸಮಾಧಾನಕ್ಕೆ ಸಂತೋಷಕ್ಕೆ ಬೈತಿರ್ತಾನ, ಭಯ. ಅದಕ್ಕೆ ನರೇಂದ್ರ ಮೋದಿ ನನ್ನನ್ನ ದ್ವೇಷ ಮಾಡುವುದಕ್ಕಾದ್ರೂ ನೀವು ಬದುಕಿರ್ಬೇಕಲ್ಲ ಅಂದವ. ನೀವೆಲ್ಲರೂ ಬದುಕ್ರಿ, ಎಲ್ಲರೂ ವ್ಯಾಕ್ಸಿನ್ಗಳು ತಗೊಂಡು ಬದುಕ್ರಿ. ನಿಮ್ಮ ಜೀವನದ ಗುರಿ ನನ್ನನ್ನು ದ್ವೇಷ ಮಾಡುವುದು. ಆ ದ್ವೇಷ ಮಾಡುವುದಕ್ಕಾದ್ರೂ ನೀವು ಬದುಕಿದ್ದು ನನಗೆ ದ್ವೇಷ ಸತ್ತರೆ ಅಂದ್ರೆ ದ್ವೇಷ ಹೆಂಗ್ ಮಾಡ್ತೀರಿ? ಅದಕ್ಕೆ ನೀವು ಜೀವಂತ ಇರ್ಬೇಕು ನನಗೆ ದ್ವೇಷ ಮಾಡೋರು ಅಂತೇಳಿ ಎಲ್ಲರಿಗೆ ವ್ಯಾಕ್ಸಿನ್ ಕೊಟ್ಟು ಬದುಕ್ಸನ್ ಮತ್ತೆ. ಅದು ಗ್ರೇಟ್ನೆಸ್. ಹೋಲ್ಬಿಡು ನಾವು. ಇದೇ ಮುಖ್ಯಮಂತ್ರಿನೇ ವ್ಯಾಕ್ಸಿನಿಗೆ ಎಷ್ಟು ಬೈದ ಮತ್ತೆ ತಾನೇ ಕಳ್ತನ್ಲಿಂತ ಹೋಗಿ ವ್ಯಾಕ್ಸಿನ್ ಮಾಡ್ಕೊಂಡ್ ಬಂದ ನೋಡಿರಲಿಲ್ಲ? ಎಲ್ಲ ಕಡೆ ತೋರಿಸಿದ್ರು. ಆ ವ್ಯಾಕ್ಸಿನಿಗೆ ಟೀಕೆ ಮಾಡಿಲ್ಲ ತಾನೇ ನಮ್ಮ ಮುಖ್ಯಮಂತ್ರಿ. ಮತ್ ಹೋಗಿ ತಾನೇ ವ್ಯಾಕ್ಸಿನ್ ತಗೊಂಡ. ಏನೇನೋ ಮಾಡ್ತಿರ್ತಾರ. ಸುಮ್ಮನೆ ಒಳಗಿನ ದ್ವೇಷನೇ ಬೇರೆ, ಜೀವನನೇ ಬೇರೆ. ಜೀವನ ಸುರಕ್ಷಿತ ಇರೋದಕ್ಕೆ ಎಲ್ಲಾನು ಮಾಡ್ತಾರ, ಮತ್ತೆ ದ್ವೇಷ ಮಾಡೋದು ಬಿಡಂಗಿಲ್ಲ. ಅದು ಬೇಕಾದಿರ್ಲಿ, ಅದಕ್ಕೆ ದ್ವೇಷ ಮಾಡ್ತಿರ್ತಾರೆ. ಅದಕ್ಕ ಒಳ್ಳೆ ಜನರು ಸಜ್ಜನರ ಸಂಘದಲ್ಲಿ ಇರ್ರಿ ಅಂತ ಹೇಳ್ಕೊಂಡು ಮುಂದೆ ಸರ್ವ ಪ್ರಕರಣಗಳ ಅರ್ಥವು ಸ್ಪಷ್ಟವಿರುತ್ತದೆ. ಏನ್ ಮಾಡಮ್ಮ, ಸ್ವಲ್ಪ ಫ್ರೆಶ್ ಇದ್ದಾಗ ನಾಳೆ ಹೇಳಮ್ಮ. ಇದು ಏನು ಇನ್ನೊಂದು ಸ್ವಲ್ಪ ಹೇಳಮ್ಮ, ಟೈಮ್ ಆದ. ಇದು ಬಹಳ ಚಂದ ಅರ್ಥ ಮಾಡ್ಕೋಬೇಕು. ಇದ್ರೊಳಗ ಮೀನಿಂಗ್ ಅದ, ಬರೀ ಕಥೆ ಅಲ್ಲ. ಭಾವವು ಈ ಪ್ರಕಾರವಿರುತ್ತದೆ. ಪೀಠಿಕೆ: ಸಂಸಾರ ರೂಪ ಪ್ರಪಂಚವು ಮಿಥ್ಯವಾಗಿರುತ್ತದೆ. ಅಂತ ಬ್ರಹ್ಮಾಂಡ, ಪಿಂಡಾಂಡ, ಸಂಸಾರ ಏನೇನದವ ಇವೆಲ್ಲ ಮಿಥ್ಯ ಆಗಿರ್ತವ.
ಆದ್ದರಿಂದ ಅದನ್ನ ದೂರ ಮಾಡುವ ಸಾಧನವಾದರೂ ಅಂದರೆ ಅದನ್ನು ದೂರ ಮಾಡುವ ಸಾಧನ ಯಾವುದು? ಈ ಮಿಥ್ಯವಾದ ಪ್ರಪಂಚವನ್ನ ದೂರ ಮಾಡುವ ಸಾಧನಗಳು ಯಾವುವು? ಗುರು ಮತ್ತು ವೇದಗಳು, ಶಾಸ್ತ್ರ ಮತ್ತು ಗುರುಗಳ. ಮತ್ತೆ ಯಾರು ಹೇಳ್ತಾರೆ? ಈ ವಾಕ್ಯ ಬಹಳ ಇಂಪಾರ್ಟೆಂಟ್ ಅದ. ಅದಕ್ಕೆ ವೇದವಾಕ್ಯ ಸಂಸಾರ ರೂಪ ಪ್ರಪಂಚವು ಮಿಥ್ಯವಾಗಿರುತ್ತದೆ, ಆದ್ದರಿಂದ ಅವುಗಳನ್ನ ದೂರ ಮಾಡುವ, ಸಂಸಾರವನ್ನ ದೂರ ಮಾಡುವ ಸಾಧನವಾದರೂ ಅಂದರೆ ವೇದಗಳು ಮತ್ತು ಗುರುಗಳು ಏನಿರ್ಬೇಕು? ಸತ್ಯ ಇರ್ಬೇಕ, ಮಿಥ್ಯ ಇರ್ಬೇಕ? ಮಿಥ್ಯಾತೆ ಮಿಥ್ಯಾನಾಶೋ. ಹೆಂಗ? ಮಿಥ್ಯವಾದ ಸಂಸಾರ ದುಃಖವನ್ನ ನಾಶ ಮಾಡಬೇಕಾದ್ರೆ ಮಿಥ್ಯಾತೆ ಮಿಥ್ಯಾ ನಾಶೋ. ಅದಕ್ಕೀಗ ಗುರುಗಳಿಗೆ ನೀವೇನ್ ಮಾಡ್ಬೇಕೀಗ? ಸತ್ಯ ಅಂತೀರ, ಮಿಥ್ಯ ಅಂತೀರ? ಮಿಥ್ಯನೆ. ಗುರುನು ಮಿಥ್ಯ, ಶಾಸ್ತ್ರನು ಮಿಥ್ಯ, ಸಂಸಾರ ದುಃಖನು ಮಿಥ್ಯ, ಸಂಸಾರನು ಮಿಥ್ಯ, ಬ್ರಹ್ಮಾಂಡ ಮಿಥ್ಯ, ಪಿಂಡಾಂಡ ಮಿಥ್ಯ. ಯಾರ್ಯಾರು ರೇಖಿದವರು? ಬ್ರಹ್ಮಾಂಡವು ನಮ್ಮನ್ನು ಆಯ್ಕೆ ಮಾಡಿಕೊಂಡಿದೆ ಅಂದ್ರೆ ಎದರದ ಆಯ್ಕೆ ಅದು? ಸತ್ಯದ ಆಯ್ಕೆ, ಮಿಥ್ಯದ ಆಯ್ಕೆ? ಅದು ಮಿಥ್ಯದ ಆಯ್ಕೆ. ಮಿಥ್ಯವನ್ನ ಕಲ್ಸೋದಕ್ಕೆ ಅವ್ರ ರೇಟ್ ಎಷ್ಟಿಷ್ಟಿಟ್ಟಾರ ತೋರಿಸಿದ್ರಿಲ್ಲ? ದಿನ ಹಾಕ್ಲಕತ್ತಾರ ಮೊಬೈಲ್ನಾಗ. 999 rupees, 12,999, 6,999, 4,009. ಬಾಟಾ ಚಪ್ಪಲಿ ರೇಟ್ ಇಟ್ಟಂಗಿಟ್ಟಾರ ಅವ್ರು. 12,000, 14,000, 15,000 ಏನೇನೋ ರೇಟ್ಗಳು ಇಟ್ಟಾರ. ಅಷ್ಟಿಷ್ಟು ರೊಕ್ಕ ಕೊಟ್ಟು ಮಿಥ್ಯಾ ಕಲೀಲಕ್ಕ ಹೋಗೋರು ಮತ್ತೆ ಈ ಸತ್ಯ ಕಲೀಲಕ್ಕೆ ಹೆಂಗ್ ಬರ್ತಾರ ಅವ್ರು? ಮತ್ತ ಮಿಥ್ಯಕ್ಕೆ ಅಷ್ಟು ರೇಟ್ ಇಟ್ಮೇಲೆ ಸತ್ಯಕ್ಕೆ ಎಷ್ಟು ಇಡ್ಬೇಕು ಹೇಳ್ರಿ? ಅಂಕಿನೇ ಇಲ್ಲ. ಮತ್ತೆ 2,000 ರೂಪಾಯಿ ಹಾಕಿದ್ರೆ ಬಹಳ ಆಗ್ತದ, ಅಥವಾ 1,000 ಹಾಕ್ತಿವಿ ಅಂತಿರಲ್ಲ, ಹೆಂಗಿದು ಅಂತ ಅದು ಕರಗ್ಲಾರ್ದು ಮಾತಾಗ್ಬಿಟ್ಟದ ನಮಗೆ ಇವ್ರಿಗೆ. ಅವ್ರ ಲೆಕ್ಕದ ಪ್ರಕಾರ ನೋಡಿದ್ರೆ ನಮ್ದು ರೇಟ್ ಇರ್ಬೇಕು ಹೇಳ್ರಿ. ನಿತ್ಯವಾದ ಬ್ರಹ್ಮಾಂಡದಿಂದ ಆಯ್ಕೆಗೊಂಡವರು ಅಷ್ಟು ರೇಟ್ ಸುಲಿತಾರಂತಂದಾಗ ಮತ್ತು ಬ್ರಹ್ಮನಿಂದ ಆಯ್ಕೆಗೊಂಡವರು ಎಷ್ಟು ತಗೊಳಕ್ಕೆ? ಡಬಲ್ಲೋ ಟ್ರಿಬಲ್ಲೋ, ಅಗಣಿತ. ಯಾವಾಗ ನೋಡ್ರಿ ಸ್ಪಿರಿಚುವಲ್ ಅಂತ ಬರ್ತದಲ್ಲ, ಅದು ದುಡ್ಡಿಗೆ ಮಾರುವ ವಿಷಯ ಅಲ್ಲ. ದುಡ್ಡಿಗೆ ಮಾರ್ಲಕತ್ತಾರ ಅಂದ್ರೆ ಅಲ್ಲಿ ಸ್ಪಿರಿಚುವಾಲಿಟಿ ಇರಲ್ಲ, ಬಿಸಿನೆಸ್ ಇರ್ತದೆ, ವ್ಯವಹಾರಿಕ ಜಗತ್ತಷ್ಟೇ. ಅಲ್ಲಿ ಸ್ಪಿರಿಚುವಲ್ ಇರ್ಲಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಸ್ಪಿರಿಚುವಾಲಿಟಿ ಆದ ಅಂದ್ರೆ ಅಲ್ಲಿ ದುಡ್ಡು ಇರಲ್ಲ, ದುಡ್ಡು ಎಲ್ಲಿ ಆದ ಅಲ್ಲಿ ಸ್ಪಿರಿಚುವಲ್ ಇರಲ್ಲ. ನಿತ್ಯ ಸತ್ಯ ಎರಡು ಜೊತೆಯಾಗಿ ಇರ್ಲಕ್ಕೆ ಸಾಧ್ಯ ಇಲ್ಲ. ಸತ್ಯ ಇದ್ದಲ್ಲಿ ಮಿಥ್ಯ ಇಲ್ಲ, ಮಿಥ್ಯ ಇದ್ದಲ್ಲಿ ಸತ್ಯ ಇಲ್ಲ. ಅವೆಲ್ಲ ಮಿಥ್ಯಾ ಜಗತ್ತಿನ ಬ್ರಹ್ಮಾಂಡದ ವಿದ್ಯೆಗಳು. ಇಲ್ಲಿ ಯಾವ ಅದ್ವೈತವಾದವನ್ನ ಅಂಗೀಕಾರ ಮಾಡುತ್ತಾರೆಯೋ ಅವರಿಗೆ ನಿಜವಾದ ಜ್ಞಾನವಾಗುತ್ತದೆ. ನಿಜವಾದ ಜ್ಞಾನ, ಒಂದೊಂದು ವಾಕ್ಯನೂ ಇಂಪಾರ್ಟೆಂಟ್ ಅದಾವ, ಅದಕ್ಕೆ ಪ್ರಶ್ನಿಂದ ಕಲಿಬೇಕಂತ ಹೇಳೋದಿಲ್ಲ. ಇಲ್ಲಿ ಯಾವ ಅದ್ವೈತವಾದವನ್ನ ಅಂಗೀಕಾರ ಮಾಡುತ್ತಾರೋ, ಯಾರು ಅದ್ವೈತವನ್ನ ಅಂಗೀಕಾರ ಮಾಡ್ತಾರ ಅವರಿಗೆ ನಿಜವಾದ ಜ್ಞಾನವಾಗುತ್ತದೆ ಅಂತ ಹೇಳಿಕೊಂಡು ಬಂದಿದ್ದಾರೆ. ನಾವೇನು ಹೇಳ್ತಾ ಇಲ್ಲ, ಮೊದಲಿಂದ ಎಲ್ಲರೂ ಮಹಾತ್ಮರು ಹೇಳಿದ ಮಾತದಪ್ಪ ಇದು. ಆದ್ದರಿಂದ ಶಂಕರ ಭಗವತ್ಪಾದರ ವಚನವೇ ನಮಗೆಲ್ಲರಿಗೂ ಪ್ರಮಾಣವೆಂದು ಹೇಳಿ, ವೇದವಾಕ್ಯಗಳು ಮಿಥ್ಯ ಇದ್ದರೂ ಕೂಡ ಅವುಗಳಿಗೆ ನಮ್ಮ ಸಂಸಾರ ರೂಪ ದುಃಖವನ್ನ ನಿವೃತ್ತಿ ಮಾಡುವ ಸಾಮರ್ಥ್ಯವಿದೆ. ನಮಗೆ ಯಾರ್ದು ಪ್ರಮಾಣ? ಶಂಕರಾಚಾರ್ಯರದು. ಹೌದಲ್ರಿ? ಯಾರು ಹೇಳಕತ್ತಾರಿದು? ಸಾಧು ನಿಶ್ಚಲ್ ದಾಸ್ಜಿ ಹೇಳಕತ್ತಾರ. ಮೊದಲೇನ್ ಮಾಡ್ತಿದ್ರಿ? ನಿಶ್ಚಲ್ ದಾಸ್ಜಿ ಫೋಟೋ ಮಾಡಿಕೊಂಡ್ರಿ. ಈ ಸಾರಿ ಏನ್ ಮಾಡಿದ್ರಿ?
ಯಾರು ಫೋಟೋ ತಗೊಂಡ್ರಿ? ಪೀತಾಂಬರ್ಜಿ. ಕಟ್ ಹಾಕ್ಸಿದ್ರೆ ಎಲ್ಲರೂ? ಕಟ್ ಹಾಕ್ಸಿಡ್ಬೇಕು. ನಾನು ನಿಮ್ಮ ಮನೆಗೆ ಬರೋದಕ್ಕಿಂತ ಮೊದಲು ಅವು ಕಟ್ ಹಾಕಿಸಿ ಗಾಡಿಗೆ ಸಿಗಿಸಿರ್ಬೇಕು. ಕಟ್ ಹಾಕಿಸ್ಲಾರ್ದೆ ಎಲ್ಲಾರ ಶೋಕೇಸ್ನಾಗ ಯಾವಾರ ಒಂದಿಷ್ಟು ನಿಮ್ಮ ಗುಬ್ಬಿ ಗೊಂಬಿಗಳ ಮಧ್ಯೆ ಇಟ್ಟು ಅದು ಮಡಚಿಟ್ಟಿದ್ರಿ ಅಂತಂದ್ರೆ ಇನ್ನೊಂದ್ಸಾರಿ ನಿಮ್ಮ ಮನೆಗೆ ಬರಲ್ಲ, ನಿಮ್ಮ ಮುಖ ನೋಡಂಗಿಲ್ಲ ನಾನು. ಫಸ್ಟ್ ನಿಶ್ಚಲ್ ದಾಸ್ ಜಿ ಫೋಟೋ, ನೆಕ್ಸ್ಟ್ ಪೀತಾಂಬರ್ಜಿ ಫೋಟೋ. ಯಾವುದೇ ಫೋಟೋಗಳು ಏನದವ ಸೈಡಿಗೆ ಹಾಕ್ಬೇಕು, ಬಾಗಿಲ ಮೇಲೆ ಹಾಕ್ಬಾರ್ದು, ತಲೆ ಮೇಲೆ ಹಾಕ್ಬಾರ್ದು, ಸೈಡಿಗೆ ಹಾಕೋಬೇಕು. ತಲೆ ಮೇಲೆ ಪರಮಾತ್ಮ ಇರ್ತಾನ, ಸಾಕ್ಷಾತ್ ಶಿವ. ಅವನ ಬಗ್ಗೆ ಹೇಳೋರು ಎಡಕ ಬಲ್ಕ ಇರ್ಬೇಕು, ತಲೆ ಮೇಲೆ ಬರ್ಬಾರ್ದು, ಸೈಡ್ ಗಾಡಿಗೆ ಇರ್ಬೇಕು. ಯಾವಾಗ ಅಲ್ಲಿ ಬಾಗಿಲ್ಗಳ ಮೇಲೆ ಹಿಂಗ ಹಾಕಿ ಅದ್ರ ಬುಡಕಿಂದ ಹೋಗಂತಾವ್ ಇರಬಾರ್ದು, ಅದು ತಿಳ್ಕೊರಿ. ಅದು ಅಲ್ಲಿ ಬರೇ ಲಿಂಗ, ಈಶ್ವರಲಿಂಗ, ಪರಮಾತ್ಮ, ಶಿವಲಿಂಗ ಅದು ಒಂದೇ. ಲಿಂಗದ ಫೋಟೋ ಅಷ್ಟೇ ಮೇಲೆ ಇರ್ಬೇಕು. ಎಲ್ಲ ಗುರುಗಳ ಫೋಟೋಗಳು ಎಲ್ಲ ಎಡಕ ಬಲಕ ಗಾಡಿಗಳಿಗೆ ಹಾಕಿರ್ಬೇಕು. ಗುರು ಏನಂತ ಗೊತ್ತಾಯ್ತಾ ಇಲ್ಲಿ? ಈಗ ಬ್ರಹ್ಮ ಸತ್ಯ ಜಗನ್ ಮಿಥ್ಯ. ಗುರು ವೇದಗಳು ಜಗತ್ನಾಗ ಬರ್ತಾವ ಏನು ಬ್ರಹ್ಮನಾಗ ಬರ್ತಾವವು? ಅದಕ್ಕೆ ಅವೆಲ್ಲ ಸೈಡಿಗೆ ಹಾಕೋಬೇಕವು. ಯಾವುದನ್ನು ಅವು ಶ್ರೇಷ್ಠ ಮಾಡ್ಲಕ್ ಹೋಗ್ಬಾರ್ದು. ಅವ್ರು ನಮ್ಗಿಂತ ಸೀನಿಯರ್ ಸಾಧಕರಷ್ಟೇ. ಅವ್ರು ಏನ್ ಸಾಧನೆ ಮಾಡ್ಯಾರ, ಏನ್ ದಾರಿ ನೋಡ್ಯಾರ, ಅವ್ರು ತಮ್ಮ ಅನುಭವ ಬರೆದಿಟ್ಟು ಹೋಗ್ಯಾರ. ಅದನ್ನ ನಾವು ನೋಡಿ ನಮ್ಮ ಸಾಧನೆ ನಾವು ಮಾಡ್ಬೇಕು. ಅವ್ರ ಸಾಧನೆಯಲ್ಲಿಂತ ನಮ್ಗೇನು ಉಪಯೋಗ ಇಲ್ಲ. ಅವ್ರದ್ದು ಹೆಂಗ ದಾಟಿವಿ ಅಂತ ಅವ್ರ ಒಂದು ದಾರಿ ತೋರಿಸಿರ್ತಾರ, ಆ ದಾರಿಯನ್ನು ತಿಳ್ಕೋಬೇಕು. ನಾವು ಆ ದಾರಿಯಾಗಿ ನೋಡೋದು ನಾವು ದಾಟಬೇಕು. ಅದಕ್ಕ ಲಿಂಗದ ಒಂದು ಫೋಟೋ ಬಿಟ್ರೆ ಉಳಿದು ಯಾವ ಫೋಟೋಗಳು ಬಾಗಿಲ ಮೇಲೆ ಹಿಂಗ ತಲೆ ಮೇಲೆ ಬರಬಾರ್ದು. ಏನ್ ಮಾಡ್ಬಿಡ್ತೀರಿ, ವಾದ ಕೂಡ್ಲೇನೆ ಫಸ್ಟ್ ಒಂದ್ ಯಾವ್ದಾರ ಗುರುಗಳು, ನಮ್ಮ ಮನೆ ಗುರುಗಳು, ನಮ್ಮ ಇದಕ್ಕೆ ದೊಡ್ಡದು ಮಾಡಿ ತೆಲುಗುಳಕ್ ಹಾಕೊಂಡು ಬರಂಗ್ ಮಾಡಿಬಿಡ್ತಿರಲ್ಲ, ಅವೆಲ್ಲ ಸ್ವಲ್ಪ ಚೇಂಜ್ ಮಾಡ್ಬೇಕು. ಬರೇ ಲಿಂಗ, ಬ್ರಹ್ಮ, ಪರಮಾತ್ಮ ಏನು ಹಾಕಿಲ್ಲ ಅಂದ್ರೆ ಬಹಳ ಚಲೋ. ನಿರಾಕಾರ ಬ್ರಹ್ಮಂದು ಬರ್ಬೇಕು. ಆದ್ರೂ ಏನ್ ಮಾಡ್ಲಿಕ್ಕಾಗ್ತದೆ, ಎಲ್ಲರ ಮನೆ ಒಳಗ ಭಕ್ತಿ ಮಾರ್ಗದೊಳಗ ಇರ್ತಾರಲ್ಲ, ಹಂಗೆ ಹಾಕಿರ್ತಾರ. ಮತ್ತೆ ಇದ್ದು ಅಂತಂದ್ರೆ ಏನ್ ತೆಗಿಲಕ್ ಹೋಗ್ಬೇಡ್ರಿ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ವಿಷಯ ಹೇಳ್ತೀನಿ ನಾನು ಅಷ್ಟೇ, ವಿಷಯ ಅಷ್ಟೇ ಇರ್ಲಿ, ಏನ್ ತೊಂದರೆ ಇಲ್ಲ. ಹೆಂಗಿರ್ಬೇಕಂತ ಹೇಳ್ತೀನಿ. ಆದ್ರ ಫೋಟೋ ಕಟ್ಟುಗಳಂತೂ ಹಾಕಿಸ್ರಿ. ನಿಶ್ಚಲ್ ದಾಸರ ಫೋಟೋ ಕಟ್ ಹಾಕಿಸ್ರಿ, ಮತ್ತೆ ಪೀತಾಂಬರ್ಜಿ ಫೋಟೋ ಕಟ್ ಹಾಕಿಸ್ರಿ. ನೆಕ್ಸ್ಟ್ ಫೋಟೋ ಯಾರ್ದು? ಮುಂದಿನ ಇದಕ್ಕೆ ಯಾರ ಫೋಟೋ? ಶಂಕರಾಚಾರ್ಯರದು. ಶಂಕರಾಚಾರ್ಯರದು ಪ್ರಮಾಣ. ಶಂಕರಾಚಾರ್ಯರದ್ದು ಇಟ್ಕೋರಿ, ಮಧ್ವಾಚಾರ್ಯರದ್ದು ಇಟ್ಕೋರಿ, ರಾಮಾನುಜಾಚಾರ್ಯರದ್ದು ಇಟ್ಕೋರಿ, ಮತ್ತಾರ್ದು ರೇಣುಕಾಚಾರ್ಯರದ್ದು ಇಟ್ಕೋರಿ. ಈ ವೀರಶೈವ ಸಿದ್ಧಾಂತದ ಪ್ರಕಾರ ಯಾರ್ದು? ಪೀತಾಂಬರ್ಜಿ, ನಿಶ್ಚಲ್ ದಾಸ್. ಇದು ಒಂದು ಸ್ಟೆಪ್ ಅಷ್ಟೇ. ಇದು ಸಿದ್ಧಾಂತದೊಳಗೆ ಒಂದು ಸ್ಟೆಪ್. ಜ್ಞಾನ ಮಾರ್ಗ ಏನದಲ್ಲ, ಅದು ಜ್ಞಾನಕ್ಕೆ ಉಪಯೋಗ ಇರೋಂಥದ್ದು ಒಂದು ಸ್ಟೆಪ್ ಅಷ್ಟೇ. ಇದು ಪೀತಾಂಬರ್ಜಿದ ಫೈನಲ್ ಅಲ್ಲ. ಒಂದೇ ಸಲ ಪೀತಾಂಬರ್ಜಿದ ಇದಕ್ಕೆ ಹೋಗ್ಲಕ್ ಆಗಂಗಿಲ್ಲ. ಮಧ್ವರ್ನ ಹಿಡ್ಕೊಂಡು ನಾವು ಭಕ್ತಿ ಮಾರ್ಗದೊಳಗೆ ಹೋಗ್ಲೇಬೇಕಾಗ್ತದ. ಎಲ್ಲ ತಿಳ್ಕೊಂಡು ಮಾಡ್ಬೇಕಿದು. ಸೀದಾ ಜ್ಞಾನ ಹೆಂಗಾಗ್ತದ? 18ನೇ ಅಧ್ಯಾಯ ಒಮ್ಮೆ ಓದ್ತೀನಿ ಅಂದ್ರೆ ಹೆಂಗ ಅರ್ಥ ಆಗ್ತದ್ರಿ? 17 ಅಧ್ಯಾಯ ಓದಿದವನಿಗೆ 18ನೇ ಅಧ್ಯಾಯ ಅರ್ಥ ಆಗ್ತದ. ದ್ವೈತ, ವಿಶಿಷ್ಟಾದ್ವೈತ, ಅದ್ವೈತ ಎಲ್ಲಾನು ಬೇಕೇ. ಶಕ್ತಿ ವಿಶಿಷ್ಟ ಅದ್ವೈತ ಎಲ್ಲಾನು ತಿಳ್ಕೊಂಡ್ಮೇಲೆ ಆಮೇಲೆ ಲಾಸ್ಟಿಗೆ ಈ ಸ್ಟೆಪ್ಗಳು ಹಿಡಿಲಾರ್ದೆ ಒಮ್ಮೆ ಮೇಲೆ ಹೋಗಿ ಹೆಂಗ್ ನಿಂದಿರ್ತೀರಿ ನೀವು? ಎಲ್ಲರಿಗೂ ಥ್ಯಾಂಕ್ಸ್. ಎಲ್ಲ ದಾರ್ಶನಿಕರು, ದೊಡ್ಡ ದೊಡ್ಡ ಗುರುಗಳು ಏನೇನದಾವ ಎಲ್ಲ ಫೋಟೋಗಳು ಮಾಡ್ಕೊತವ್ರಿ. ಬ್ಯಾಡ್ ಬಿಡಪ್ಪ, ಪೀತಾಂಬರ್ಜಿ, ನಿಶ್ಚಲ್ ದಾಸ್ ಜಿ ಅಡ್ಡೆ ಫೋಟೋಸ್ ಹಾಕಿವ್ರಿ, ಏನೋ ಬಾಳೆ ಹೇಳಕತ್ತಾರ, ಬ್ಯಾಡ್ ಬಿಡ, ಬಿಟ್ಬಿಡ್ರಿ ಸಾಕು. ಅವ್ರಿಬ್ಬರದೇ ಫೋಟೋ ಸಾಕ. ಫೋಟೋ ಕಿರಿಕಿರಿನೇ ಬೇಡ. ಮನಿ ತುಂಬ ಫೋಟೋ ಹಾಕೊಂಡು ಕೂತ್ಕೆ ತಲೆ ಕೆಡ್ಸ್ಕೊಳ್ಳೋದು ಯಾರಿಗೆ?
ಇವೆರಡಂತೂ ಕಂಪಲ್ಸರಿ ಇರಬೇಕು. ಮುಂದಿನ ನೀವು ಏನಾರ ಮಾಡ್ರಿ, ಅದು ನಿಮ್ಮ ಆಪ್ಷನಿಗೆ ಬಿಟ್ಟದ್ದು. ಎಲ್ಲಕ್ಕಿಂತ ಬೆಸ್ಟ್ ಫೋಟೋ ಯಾರ್ದು ಹೇಳ್ರಿ? ಎಲ್ಲಕ್ಕಿಂತ ಸೂಪರ್ ಫೋಟೋ ಯಾರ್ದು ಹೇಳ್ರಿ? ನಿಮ್ಮದೇ. ನಿಮ್ ಫೋಟೋನೇ ದೊಡ್ಡದು ಮಾಡಿ ಹಾಕೋರಿ. ನಿಮ್ಕಿಂತ ಬೆಸ್ಟ್ ಯಾರದಾರ ಈ ಜಗತ್ತಿನಾಗ? ನಿಮ್ ಕೆಲಸ ಮತ್ತಿನ್ ಯಾರು ಮಾಡ್ಲಕ್ ಸಾಧ್ಯ ಅದ? ಹೌದಾ ಇಲ್ಲ? ಈ ಜಗತ್ತಿನೊಳಗೆ ನೀವು ಒಂದು ಕಾರಣ ಇಟ್ಕೊಂಡು ಬಂದಿರಾ ಇಲ್ಲ? ನಿಮ್ಮ ಕಾರಣ ಇದ್ದಂತ ಕೆಲಸ ಯಾವ ಹರಿಬ್ರಹ್ಮಾದಿಗಳಿಂದ ಮಾಡ್ಲಕ್ ಸಾಧ್ಯ ಇಲ್ಲ. ಯಾವ ದೇವರಿಗೆ ನಿಂತೂ ಮಾಡ್ಲಕ್ ಸಾಧ್ಯ ಇಲ್ಲ. ನಿಮ್ಮ ಕಾರಣಿಕ ಪುರುಷ ಏನದನ, ಆ ಪುರುಷನ ಕರ್ತವ್ಯ ನೀವೇ ಮಾಡ್ಬೇಕು. ಈ ಜನ್ಮ ಇಲ್ಲ, ಇನ್ನೊಂದು ಜನ್ಮ ಇಲ್ಲ, ಇನ್ನ 1 ಕೋಟಿ ಜನ್ಮ ಎತ್ತಿ ಬಂದ್ರು ನಿಮ್ಮ ಕೆಲಸ ನೀವೇ ಮಾಡಬೇಕು. ನಿಮ್ಮ ಕೆಲಸ ಮತ್ತೊಬ್ರು ಯಾರು ಮಾಡ್ಲಕ್ ಸಾಧ್ಯನೇ ಇಲ್ಲ. ಇಂಪಾಸಿಬಲ್. ಅದಕ್ಕೆ ಎಲ್ಲಕ್ಕಿಂತ ಬೆಸ್ಟ್, ಎಲ್ಲಕ್ಕಿಂತ ಗ್ರೇಟ್ ಯಾರು ಅಂದ್ರೆ ನೀವು ಅದಿರಿ ಅಂತೇಳಿ ಇವೆಲ್ಲ ನಡೆದವ. ಇದೆಲ್ಲ ಯಾವ್ದಕ್ಕೆ ನಡೆದದ? ನೀವು ಅದಿರಿ ಅಂತ ನಡೆದವ. ನೀವೇ ಇಲ್ಲಂದ್ರೆ ಇವೇನ್ ನಡೀತಾವ? ನಾನಿಲ್ಲದ ವಿಶ್ವ ಏನಾದ್ರೇನಂತ. ನೀವು ಅದಿರಿ ಅಂತ ಇವೆಲ್ಲ ನಡೆದವ ಇಲ್ಲ? ಕಾಲಿಲ್ಲದ ಅಶ್ವ ಊನಾದರೇನು, ನಾನಿಲ್ಲದ ವಿಶ್ವ ಏನಾದರೇನು. ಅಲ್ಲಿ ನಾನು ಅದೀನಿ ಅನ್ನೋದಕ್ಕೆ ಇವೆಲ್ಲ ನಡೆದವ. ಆನಂದ ಅನುಭವಿಸ್ಲಕತ್ತೀವಿ. ಅದಕ್ಕೆ ನಾವೇನ್ ಮಾಡ್ಬೇಕು? ಎಲ್ಲಕ್ಕಿಂತ ಗ್ರೇಟ್ ಅಂತಂದ್ರೇನು? ನೀವೇ ನಿಮ್ಮ ಜಗಲಿ ಮೇಲೆ ನಿಮ್ಮ ಫೋಟೋ ಇಟ್ಟು ನೀವೇ ಕೈ ಮುಗಿಬೇಕು. ಥ್ಯಾಂಕ್ ಯು. ಒಂದು ವೇಳೆ ನಿಮಗೆ ನಾಚಿಕೆ ಬರ್ತಿತ್ತು, ಏನಪ್ಪ ನಮ್ಮ ಜಗಲಿ ಮೇಲೆ ನಮ್ಮ ಫೋಟೋ ಇಟ್ರೆ ಹೆಂಗ ಅಂದ್ರೆ, ಏನೇನು ಬೇಡ ಅಂತಂದ್ರ ಒಂದು ದೊಡ್ಡ ಸೈಜಿಂದ ಕನ್ನಡಿ ಇಟ್ಟುಬಿಡ್ರಿ. ಕನ್ನಡಿ ಮುಂದೆ ಹೋಗಿ ನಿಂತಾಗ ನಿಮ್ಮನ್ನು ನೀವು ನೋಡ್ತೀರಿ, ಕೈ ಮುಗಿತೀರಿ, ಮುಂದೆ ಹೋಗ್ತೀರಿ. ಮತ್ತೆ ಯಾವ ಬರ್ತಾನ ಅವನವ ನೋಡ್ತಾನ, ಅಲ್ಲಿ ಕೈ ಮುಗಿಬೇಕು. ಅಲ್ಲೇ ದೇವರದವ. ನಿಮ್ಮನ್ನ ನೀವು ದೇವರು ಮಾಡ್ಕೊಳ್ಳೋದಕ್ಕೆ ಸಾಧನೆ ಮಾಡೋದದ ಹೊರತು ಇದು ಇನ್ಯಾವುದೋ ಮೆರವಣಿಗೆ ಮಾಡಿ ಡೊಳ್ಳು ಬಾರಿಸಿ ಚೌಕ್ನಾಗೆಲ್ಲ ಅವನ ಮೂರ್ತಿ ನಿಂದಿರಿಸಿ ಬ್ಯಾನರ್ ಕಟ್ಟಿ ಯಾವನಿಗೋ ಫೇಮಸ್ ಮಾಡಿ ನೀವು ಹಂಗೆ ಸಗಣಿ ಹುಳಗಳಾಗಿ ಸಾಯೋದಕ್ಕಲ್ಲ ಇದು ಸಾಧನೆ. ನೀವೇ ಗ್ರೇಟು. ಯಾರ ಮನೆಯೊಳಗೆ ನಿಮ್ಮ ಫೋಟೋ ಶುದ್ಧ ಬ್ರಹ್ಮ ಪೀಠದ ಸಾಧಕರ ಫೋಟೋ ದೊಡ್ಡದು ಮಾಡಿ ಹಾಕೋತೀರಿ, ಅವ್ರ ಪಾದಕ್ಕೆ ಫಸ್ಟ್ ನಮಸ್ಕಾರ. ಸಂಕೋಚ ಅನಿಸ್ತಿತ್ತು ಅಂತಂದ್ರೆ ಕನ್ನಡಿ ಇಟ್ರೆ ಸಾಕು. ದೊಡ್ಡದೊಂದು ಕನ್ನಡಿ ಜಗಲಿ ಬಲ್ಲಿ ಇಡ್ರಿ, ಫಸ್ಟ್ ಅಲ್ಲಿ ನಿಮ್ದು ದಿನ ಅದನ್ನ ನೋಡಿ ನಮಸ್ಕಾರ ಮಾಡಿ ಮುಂದೆ ಹೋಗ್ಬಿಡ್ರಿ ಅಷ್ಟೇ. ಕನ್ನಡ ಯಾರು ಬರ್ತಾರೋ ಅವ್ರಿಗೆ ಅವ್ರದೇ ದರ್ಶನ ಆಗ್ತದೆ. ಅದೇ ದೇವರು. ನಮ್ಮ ಜಗಲಿ ಮೇಲೆ ಒಂದು ಕನ್ನಡಿ ಇಟ್ಬಿಟ್ರೆ ಅದಕ್ಕಿಂತ ದೊಡ್ಡ ದೇವರು ಮತ್ತಿನ್ನೇನು. ಹಿಂಗಾಗಿ ಇಲ್ಲೇನ್ ಹೇಳ್ತಾರೆ, ಶಂಕರಾಚಾರ್ಯರ ವಿಚಾರಗಳೇ ಅದೇನು ನಮಗೆಲ್ಲ ಪ್ರಮಾಣ ಅಂತ ತಿಳ್ಕೋಬೇಕು. ವೇದಗಳು ಮಿಥ್ಯವೇ ಇದ್ದಾವೆ, ವೇದ ಗುರುಗಳು ಕೂಡ ಮಿಥ್ಯವೇ ಇದ್ದಾರೆ. ಸಂಸಾರ ರೂಪ ಪ್ರಪಂಚವು ಮಿಥ್ಯನೇ ಆದ ಕಲಾ. ಇನ್ನೇನು ಹೇಳ್ಬೇಕು? ಎಲ್ಲ ಶಾಸ್ತ್ರಗಳು ಮಿಥ್ಯ ಆದವು, ಆ ಗುರುಗಳು ಮಿಥ್ಯ ಆದ್ರೆ ಸಂಸಾರ ರೂಪ ದುಃಖನೂ ಪ್ರಪಂಚನೂ ಮಿಥ್ಯನೇ ಆದ. ಮಿಥ್ಯ ರೂಪವಾದ ಸಂಸಾರ ರೂಪ ಪ್ರಪಂಚವನ್ನ ಮಿಥ್ಯವಾದ ವೇದಗಳಿಂದಲೇ, ಮಿಥ್ಯವಾದ ವೇದ ಗುರುಗಳಿಂದಲೇ ನಿವೃತ್ತಿ ಮಾಡಲಿಕ್ಕೆ ಸಾಧ್ಯವಿದೆ. ಸತ್ಯವಾದ ಸಾಧನದಿಂದ ಮಿಥ್ಯವಾದ ಪ್ರಪಂಚವನ್ನ ನಿವೃತ್ತಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಸತ್ಯವಾದ ಸಾಧನದಿಂದ ಮಿಥ್ಯವಾದ ಸಂಸಾರ ದುಃಖ ನಿವೃತ್ತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮಿಥ್ಯವನ್ನ ಮಿಥ್ಯದಿಂದಲೇ ಕಳ್ಕೋಬೇಕು. ಹೆಂಗದ ನಿಶ್ಚಲ್ ದಾಸ್ ಸ್ಪೆಷಾಲಿಟಿ. ಎಲ್ಲರೇ ಯಾವ ಶಾಸ್ತ್ರದಾಗರೆ ಹಿಂಗ ಹೇಳಿದ ಧೈರ್ಯ ಇತ್ತಂದ್ರೆ ಹೇಳ. ಇದು ಎರಡನೇ ಧೈರ್ಯ. ಒಂದನೇ ಧೈರ್ಯ
ಗುರು ಶಿಷ್ಯ ಇವೆಲ್ಲ ಏನದವ? ನನ್ನ ಸ್ವರೂಪನೇ ಅದಾವ. ನನ್ನ ಸ್ವರೂಪ ಇದ್ಮೇಲೆ ಯಾರಿಗೆ ಗುರು ಅನ್ಲಿ, ಯಾರಿಗೆ ನಮಸ್ಕಾರ ಮಾಡ್ಲಿ? ಮತ್ತು 33 ಕೋಟಿ ದೇವತೆಗಳು ಏನದವ? ತೆರೆಗಳಿದ್ದಂಗದವ. ನಾನು ಸಾಗರ ಇದ್ದಂಗದೀನಿ. ಅವೆಲ್ಲ ನನ್ನ ಸಾಗರದಲ್ಲಿ ಅವು ಅಬ್ದಿ ಅಪಾರ. ಅದ್ರೊಳಗ ರವಿ, ಚಂದ, ವಿಧಿ ಎಲ್ಲ ಏನದವ? ಲಹರಿ. ಅವೆಲ್ಲ ಏನದವ? ನನ್ನ ಒಳಗಿರುವಂತ ತೆರೆಗಳು. ಎರಡನೇ ಧೈರ್ಯ. ಈಗ ಮೂರನೇ ಧೈರ್ಯ ವೇದಗಳು ಮತ್ತು ವೇದ ಗುರುಗಳು ಮತ್ತು ಸಂಸಾರ ದುಃಖ ಎಲ್ಲ ಮಿಥ್ಯ ಅದ. ಮಿಥ್ಯವಾದ ದುಃಖವನ್ನ ಮಿಥ್ಯವಾದ ಗುರು ಮತ್ತು ಶಾಸ್ತ್ರಗಳಿಂದಲೇ ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಅದ. ಸತ್ಯವಾದ ಸಾಧನೆಯಿಂದ ಮಿಥ್ಯವಾದ ದುಃಖವನ್ನ ನಿವೃತ್ತಿ ಮಾಡ್ಲಿಕ್ಕ ಅಸಂಭವ ಅಂತ ಹೇಳಿದ್ರು. ಹೆಂಗ್ ಮಾಡ್ತಾರೆ? ಮುಳ್ಳನ್ನ ಮುಳ್ಳಿನಿಂದಲೇ ತೆಗೆಯಬೇಕು. ಮುಳ್ಳನ್ನ ಎಲಿಲಿಂತ ತೆಗಿತೀನಿ ಅಂದ್ರೆ ಹೆಂಗಾಗ್ತದ? ಹೂವಿಲಿಂತ ತೆಗಿತೀನಿ ಅಂದ್ರೆ ಹೆಂಗಾಗ್ತದ? ಮುಳ್ಳನ್ನ ಮುಳ್ಳಿಲಿಂತ ತೆಗಿಬೇಕು. ಹಿಂಗ ಇವೇನದವ? ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾದಂತ ವಾಕ್ಯಗಳು. ಇವು ಸ್ವಲ್ಪ ನಾಳೆ ಫ್ರೆಶ್ ಇದ್ದಾಗ ಈ ವಾಕ್ಯಗಳನ್ನೇ ನಾವು ಏನ್ ಮಾಡ್ಬೇಕು? ಫೈನಲ್ ವಾಕ್ಯಗಳು ಇವೆಲ್ಲ ನಿಶ್ಚಯ ಜ್ಞಾನ ಅಂತಾರೆ. ಈ ಫೈನಲ್ ವಾಕ್ಯಗಳನ್ನ ನಾವು ಇನ್ನೊಂದ್ ಸಾರಿ ಚೆನ್ನಾಗಿ ಓದ್ಕೊಳ್ಳೋಣ. ಬಹಳ ಇಂಪಾರ್ಟೆಂಟ್ ಅದ ಈ ವಿಷಯ ಅಂತ. ದಯವಿಟ್ಟು ಯಾರು ಮಿಸ್ ಮಾಡಬೇಡ್ರಿ. ಏನ್ ಮಾಡ್ರಿ? ನಾಳೆ ರಿಪೀಟ್ ಮಾಡೋಣ. ಇದನ್ನ ಬರ್ಕೋಬೇಕು. ಇಲ್ಲಾಂದ್ರೆ ಅದ್ರ ನಿಮ್ಗೊಳಗ್ ಬುಕ್ನಾಗ ಅದ, ತಗೊಂಡು ಓದಿ. ಅವುಗಳನ್ನ ಬೇಕಿದ್ರೆ ನೀವು ಬಾಡಿ ಮೇಲೆ ಸಹಿತ ಮನೆಯಾಗ ಎಲ್ಲಿ ಬೇಕಲ್ಲಿ ಬರ್ಕೋಬಹುದು. ಅಂತ ವಾಕ್ಯಗಳದ ಕೊಟೇಶನ್ಸ್ ಅಂತಾರೆ. ಏನ್ರಿ? ಮಹಾವಾಕ್ಯಗಳು ಅದ್ರಾಗ ಏನ್ ಡೌಟೇ ಇಲ್ಲ. ಫೈನಲ್ ನಿಶ್ಚಯ ಜ್ಞಾನ. ಅಲ್ಲಿ ನಿಂತ ಇಲ್ಲಿ ತನಕ ಏನ್ ಮಾಡ್ಕೊಂಡು ಬಂದೀವಿ. ಈಗ ಮಧ್ಯಮ ಅಧಿಕಾರಿಗೆ ಉಪದೇಶ ಏನು? ಒಳ್ಳೆ ಸಜ್ಜನರ ಸಂಘದಾಗಿರಪ್ಪ. ಮತ್ತ ಇವು ಮಿಥ್ಯ ಸತ್ಯ ಅಂತೇಳಿ ಏನ್ ಗದ್ದಲಕ್ಕೆ ಬಿದ್ದಿರಿ. ಬ್ರಹ್ಮ ಒಂದು ಬಿಟ್ರ ಉಳಿದದ್ದೆಲ್ಲ ಮಿಥ್ಯ ಅದ. ಅಲ್ಲಿ ಸಂಸಾರ ದುಃಖನೂ ಮಿಥ್ಯ ಅದ. ಅದಕ್ಕೆ ಪರಿಹಾರ ಮಾಡಂತ ಶಾಸ್ತ್ರ ಗುರು ಎಲ್ಲಾನು ಮಿಥ್ಯ ಅದ ಅಂತೇಳಿ ಇಷ್ಟು ಧೈರ್ಯ. ಯಾವಾದರ ಸತ್ಸಂಗದಾಗ ಹೋಗಿ ಗುರು ಮಿಥ್ಯ ವೇದ ಮಿಥ್ಯ ಅಂತಂದ್ರೆ ಜಗಳಕ್ಕೆ ಬಿದ್ದು ಯಾರ ಹಲ್ಲು ಮುರಿದಾರ. ಗದ್ದಲಕ್ಕೆ ಬರುತ್ತದೆ ಮಾತು. ಮುಖನೇ ಸಣ್ಣದ್ ಮಾಡಿಬಿಡ್ತಾರೆ. ಯಾಕಂದ್ರೆ ಅಲ್ಲಿ ಗುರುಗಳಾಗಿ ಒಬ್ರು ದೊಡ್ಡವ್ರು ಕೂತಿರ್ತಾರೆ, ಪಂಡಿತರು. ಅವ್ರು ಸತ್ಯ ಅಂತ ತಿಳ್ಕೊಂಡಿರ್ತಾರ. ಅವ್ರ ಮುಂದೆ ಕೂತವ್ರು ಒಂದಿಷ್ಟು ಮಂದಿ ಅವ್ರನ್ನ ಅನುಯಾಯಿಗಳು ಅಂತಿರ್ತಾರಲ್ಲ, ಅವರು ಅದೇ ಸತ್ಯ ಅಂತ ತಿಳ್ಕೊಂಡು ಯಾವುದು ಮಿಥ್ಯ ಅದ ಅದನ್ನೇ ಸತ್ಯ ಅಂತ ತಿಳ್ಕೊಂಡು ಯಾವುದು ಸತ್ಯ ಅದ ಆ ಬ್ರಹ್ಮನನ್ನೇ ಮರ್ತಿರ್ತಾರ ಆ ಗುರು ಶಿಷ್ಯರೆಲ್ಲರೂ ಕೂಡಿ. ಹೌದಾ ಇಲ್ರಿ? ಅಲ್ಲಿ ಬ್ರಹ್ಮನೇ ಇರಂಗಿಲ್ಲ. ಗುರುನೇ ದೊಡ್ಡವಾಗಿ ಬ್ರಹ್ಮ ಆಗಿ ಕೂತ್ಬಿಟ್ಟಿರ್ತಾನೆ. ಶಿಷ್ಯರು ಅವನಿಗೆ ದೇವರ ನೋಡ್ತಿರ್ತಾರೆ. ಅಲ್ಲಿ ಬ್ರಹ್ಮ ಯಾಕಡೆ ಹೋಗಿರ್ತಾನೋ ಏನೋ. ಅದಕ್ಕೆ ಅಲ್ಲಿ ಸತ್ಯವಾದ ಬ್ರಹ್ಮನನ್ನ ನಾವು ತಿಳ್ಕೋಬೇಕಾದ್ರೆ ಉಳಿದೋದೆಲ್ಲ ಮಿಥ್ಯ ಮಾಡಲೇಬೇಕು. ಅದು ಅನಿವಾರ್ಯ ಅದ. ಅಂತ ಒಂದು ಅಮೋಘವಾದ ಅದ್ಭುತವಾದ ವಿಚಾರ ಸಾಗರ ನಮ್ಮ ಜೀವನದಲ್ಲಿ ನಮ್ಮ ಒಂದು ಅನುಕೂಲಕ್ಕ ಆನಂದಕ್ಕ ಆಸರೆಯಾಗಿ ಬಂದದಲ್ಲ. ಆ ಈಶ್ವರನಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೇ ಅದ. ವೇದ ಕೃಪೆ ನಮಗ ಸಂಪೂರ್ಣ ಆಗ್ಯದ. ಇದಕ್ಕಿಂತ ಮತ್ತೆ ದೊಡ್ಡ ಜ್ಞಾನ ಕೊಡುವಂಥದ್ದು ಜ್ಞಾನನೂ ಇಲ್ಲ, ಶಾಸ್ತ್ರನೂ ಇಲ್ಲ, ಗುರುನೂ ಇಲ್ಲ ಅಂತ ನಮಗ ಈ ಒಂದು ಪ್ರಸಂಗದಲ್ಲಿ ಹೇಳುವ ಧೈರ್ಯ ಬಂದದ ಅಂತ ಹೇಳುವ ಮೂಲಕ ನನ್ನ ಈ ಚಿಂತನವನ್ನ ತಮ್ಮೆಲ್ಲರ ಶ್ರೀಪಾದಗಳಿಗೆ ಅರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣಾರ್ಥಿ ಶರಣ ಶರಣಾರ್ಥಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶಿವ ಶಿವ.
ಭಕ್ತಿ, ನಿಷ್ಠಾಭಕ್ತಿ, ಜ್ಞಾನಶಕ್ತಿ ಆಗ್ತದೆ. ಅವಧಾನ ಭಕ್ತಿ, ಇಚ್ಛಾಶಕ್ತಿ, ಭಕ್ತಿ, ಆದಿಶಕ್ತಿ, ಭಕ್ತಿ, ಪರಾಶಕ್ತಿ, ಸಮರಸ ಭಕ್ತಿ, ಚಿತ್ಶಕ್ತಿ ಹಾಗೂ ಒಂದು ಕ್ರಿಯೆಯನ್ನು ಗುರುಗಳು ನಮಗೆ ತಿಳಿಸಿದ್ದಲ್ಲದೆ ವಿಚಾರ ಸಾಗರದಲ್ಲಿ ಗುರು ಮತ್ತು ಶಿಷ್ಯರು ಕೂಡ ನನ್ನ ಸ್ವರೂಪರೇ ಅಂತ ಮತ್ತು 33 ದೇವತೆಗಳು ಕೂಡ ಎಲ್ಲವೂ ಮಿಥ್ಯನೇ ಅದ. ಜಗತ್ತೇ ಮಿಥ್ಯ ಅಂದಾಗ ನಾನು ಮಿಥ್ಯನೇ ಇರ್ತೀನಿ. ಎಲ್ಲವೂ ಮಿಥ್ಯನೇ ಅದ. ವೇದಗಳು ಮಿಥ್ಯ, ಎಲ್ಲವೂ ಮಿಥ್ಯ. ಮಿಥ್ಯವಾದಂತ ವಸ್ತುಗಳನ್ನ ನಾವು ಪರಿಹಾರ ಮಾಡಬೇಕು. ಅದು ಸತ್ಯ ವಸ್ತುವಿನಿಂದ ಪರಿಹಾರ ಆಗುವುದಿಲ್ಲ ಅನ್ನೋದನ್ನ ಗುರುಗಳು ನಮಗೆಲ್ಲ ತಿಳಿಸಿಕೊಟ್ರು. ಅದನ್ನೇ ನಾಳೆ ಮುಂದುವರಿಸ್ತಾರ. ಅವರಿಗೆ ಸುತ್ತು ವಂದನೆಗಳು. ಈಗ ಶುದ್ಧ ಬ್ರಹ್ಮನಿಷ್ಠ ಗೌರಮಾಚಾರ್ಯ ಗೌರವಂತಾಯಿ ಅವರು ಮಂಗಳಾಚಾರ್ಯ ಕೂರ್ತಾರೆ. ತಾವೆಲ್ಲ ಆಲಿಸ್ಬೇಕು ಅಂತ ನಂತರ ನಿಜಾನಂದ ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ, ಅಜಹರ ಹರಿಗಾಧಾರವೇ ತಾನಾದ ಪರಮ ಸದ್ಗುರುವರರಿಗೆ, ಶ್ರುತಿಸಿರದರ್ಥವ ಮತಿಯಲ್ಲಿ ನೆಲೆಸಿದ ಪತಿತ ಪಾವನನಿಗೆ, ಗತಿಗಾಣದ ನರ ಅಜ್ಞರಿಗರುವನು ತೋರಿದ ಧೀರನಿಗೆ, ಕುಟಿಲೋಕ್ತಿಗಳನ್ನು ಕಟುವಾಗಿ ಟೀಕಿಸಿ ದಿಟವನ್ನು ಬೋಧಿಪಗೆ, ಷಡ್ದರ್ಶನದ ಸಾರವ ಬೀರಿದ ಯುಕ್ತಿ ಪ್ರಕಾಶಕಗೆ, ಅಸ್ತಿತ್ವಗಲದ ಮತ್ತೊಂದಲ್ಲದ ತತ್ವವ ತಿಳಿಸಿದವಗೆ, ವೃತ್ತಿ ಪ್ರಭಾಕರ ಕೃತಿಯನ್ನು ರಚಿಸಿದ ಪರತರ ಪಂಡಿತಗೆ, ವಿಚಾರ ಸಾಗರ ಕರುಣಿಸಿ ಪರಿಭವ ಬಾಧೆಯ ಕೆಡಿಸಿದವಗೆ, ಅಚಲಾದ್ವಯ ನಿಜ ನಿರುಪಮ ನಿರ್ಗುಣ ಪರಮಾಚಾರ್ಯರಿಗೆ, ಪರಮದಯಾನಿಧಿ ದಾಡು ಗುರುವಿನ ಬೋಧಾಮೃತ ಸುತಗೆ, ವರಪ್ರಣವಾತ್ಮಕ ನಿಗಮಾತೀತಗೆ, ನಿಶ್ಚಲದಾಸರಿಗೆ, ನಿಶ್ಚಲದಾಸರ ಕೃತಿಯನ್ನು ಅರುಹಿದ ಗುರು ಶಿವಾನಂದರಿಗೆ, ನಿಶ್ಚಿಂತವಾಗಿ ನಿಜವನ್ನು ಹೊಂದಿದ ಗುರುನಾಥ ನಿಮ್ಮಡಿಗೆ, ನಿಜಾನಂದ ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ, ಅಜಹರ ಹರಿಗಾಧಾರವೇ ತಾನಾದ ಪರಮ ಸದ್ಗುರುವರರಿಗೆ, ಪರಮ ಸದ್ಗುರುವರರಿಗೆ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿ.